ನಮಸ್ಕಾರ ಸ್ನೇಹಿತರೆ ಜನರಲ್ ಇಂಗ್ಲಿಷ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್. ಗ್ರೂಪ್ ಬಿ ಇದೆ, ಗ್ರೂಪ್ ಸಿ ಇದೆ, FDA ಇದೆ, PDO ಇದೆ. ಆ, ನಾನು ಈ ಸೀರೀಸ್ ಅಲ್ಲಿ KPSC ಅಲ್ಲಿ ಬಂದಿರತಕ್ಕಂತ ಪ್ರಶ್ನೆಗಳನ್ನ ತಗೊಂಡು ಸಾಲ್ವ್ ಮಾಡ್ತಾ ಇದ್ದೀನಿ. ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಹಾಗೆ ಒಂದೊಂದಷ್ಟು ಕ್ವಶನ್ಸ್ ಗಳು ರಿಪೀಟ್ ಕೂಡ ಆಗ್ತವೆ. ಹಾಗೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಪೇಪರ್ 2 ಗೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ. ನಿಮ್ಗೆ ಅಲ್ಲಿ ಕಂಪ್ಯೂಟರ್, ಕನ್ನಡ, ಇಂಗ್ಲಿಷ್ ಎಲ್ಲ ಕೂಡ ಸಿಗುತ್ತೆ. ಆ ಎಲ್ಲ ನಾವು ಮಾಡಿರ್ತಕ್ಕಂಥ ವಿಡಿಯೋಸ್ ಗಳಾಗಿರ್ಬೋದು, ಮತ್ತೆ ಮ್ಯಾರಥಾನ್ ವಿಡಿಯೋಸ್ ಗಳಾಗಿರ್ಬೋದು, ಎಲ್ಲ ಲಿಂಕ್ಸ್ ಗಳನ್ನು ಕೊಡ್ತೀನಿ ಸ್ನೇಹಿತರೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಇದನ್ನ ಎಷ್ಟಾಗುತ್ತೆ ಅಷ್ಟು ನೋಡಿ. ಎಕ್ಸಾಮ್ಸ್ ಹತ್ರ ಇರೋದ್ರಿಂದ PDO ನಿಮ್ಗೆ ಇದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲ ವಿಡಿಯೋಗಳ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಎಲ್ಲ ಲಿಂಕ್ಸ್ ಗಳಿರುತ್ತೆ ಸ್ನೇಹಿತರೆ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಎಲ್ಲ ಮಾಡ್ಕೊಳ್ಳಿ. ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಫೈನ್. ಸೊ ಬನ್ನಿ ಹಾಗಾದ್ರೆ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ವೆರಿ ಇಂಪಾರ್ಟೆಂಟ್. ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್, ಇಂಡೈರೆಕ್ಟ್ ಸ್ಪೀಚ್, PQRS ಇದೆಲ್ಲ ಇತ್ತೀಚೆಗೆ PDO ಎಕ್ಸಾಮ್ ಗಳಲ್ಲೂ ಕೂಡ ಕೇಳಿದ್ದ. ತುಂಬಾ ಕ್ವಶನ್ ಜಾಸ್ತಿ ಬರ್ತವೆ. ಹಾಗಾಗಿ ಡೀಟೇಲ್ ಆಗಿ ನಾವು ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಇದು ಆಕ್ಟಿವ್ ಮತ್ತೆ ಪ್ಯಾಸಿವ್ ವಾಯ್ಸ್ ಬಗ್ಗೆ. ಓಕೆ, ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀನಿ ಕ್ಲೀನ್ ಆಗಿ ಓದ್ಕೊಳ್ಳಿ ಒಂದ್ಸಲ. ಈಸಿ ಇರ್ತವೆ. ನಾನ್ ನಿಮಗೆ ಹೇಳಿದೀನಿ, ಆಕ್ಟಿವ್ ವಾಯ್ಸ್ ಆಗ್ಲಿ, ಪ್ಯಾಸಿವ್ ವಾಯ್ಸ್ ಆಗ್ಲಿ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಆಗ್ಲಿ, ಒಂದಷ್ಟು ಕೀವರ್ಡ್ಸ್ ಗಳು ಹೇಳಿದೀನಿ. ಅದನ್ನ ಫಸ್ಟ್ ಚೆಕ್ ಮಾಡ್ಕೊಂಡ್ಬಿಡ್ಬೇಕು ನೀವು. ಈಗ ಈ ಎಕ್ಸಾಂಪಲ್ ಕೊಟ್ಟಿದ್ದಾನೆ, ನೋಡೋಣ ಬನ್ನಿ. ಇಟ್ ಟಾಟ್ ಹಸ್ ಇಂಗ್ಲಿಷ್ ವೆನ್ ವಿ ಆರ್ ಸ್ಟಡಿಂಗ್ ಇನ್ ಹೈಸ್ಕೂಲ್ ಅಂತಿದೆ. ನಿಮ್ಗೆ ಗೊತ್ತಿದೆ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂದ್ರೆ ಎಕ್ಸ್ ಫಾರ್ಮ್ ಅಂತ ಗೊತ್ತಿದೆ ಅಲ್ವಾ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಇರುತ್ತೆ. ಇದು ಸಬ್ಜೆಕ್ಟ್ ಜಾಗ ಆಬ್ಜೆಕ್ಟ್ ಬರುತ್ತೆ, ವರ್ಬ್ ಥರ್ಡ್ ಫಾರ್ಮ್ ಬರುತ್ತೆ ಅಲ್ವಾ. ಇಟ್ಸ್ ಆಲ್ರೆಡಿ ಡಿಸ್ಕಸ್ಡ್. ನಾವು ಇಲ್ಲಿ ಮುಖ್ಯವಾಗಿ ಏನಿದೆ, ಈ ಟಾಟ್ ಅಸ್ ಇಂಗ್ಲಿಷ್ ವೆನ್ ವಿ ವರ್ ಸ್ಟಡಿಂಗ್ ಇನ್ ದ ಹೈಸ್ಕೂಲ್. ಫೈನ್ ಸರ್. ಸೊ ಹಾಗಾದ್ರೆ ಎಲ್ಲಿ ಸ್ಟಾರ್ಟ್ ಮಾಡಬೇಕು? ಆಬ್ಜೆಕ್ಟ್ ಸಬ್ಜೆಕ್ಟ್ ಜಾಗಕ್ಕೆ ಬರಬೇಕು ಅಂದ್ರೆ ವಿ ವರ್ ಸ್ಟಡಿಂಗ್ ಇಂದ ಸ್ಟಾರ್ಟ್ ಮಾಡಬೇಕು ಅಲ್ವಾ. ವಿ ವರ್ ಸ್ಟಡಿಂಗ್ ಅಂತ ಸ್ಟಾರ್ಟ್ ಮಾಡ್ಬೇಕಾ? ಫೈನ್ ಸರ್. ಈಗ ನೀವು ಕೀವರ್ಡ್ ಹೇಳ್ತೇನೆ ನಿಮ್ಗೆ. ಏನ್ ಕೀವರ್ಡ್ಸ್ ಇಲ್ಲಿ? ಯಾವ್ದಾದ್ರು ಹ್ಯಾಸ್ ಇದೆಯಾ, ಹ್ಯಾವ್ ಇದೆಯಾ ಅಂತ ಚೆಕ್ ಮಾಡ್ಬೇಕು. ಇಲ್ಲ ಈ ಕ್ವಶನ್ ಅಲ್ಲಿ ING ಫಾರ್ಮ್ ಇದೆಯಾ, ವರ್ಬು ಇಲ್ಲ ಸ್ಟಡಿಯಿಂಗ್ ಅಂತಿದೆ ಅನ್ಬಿಟ್ಟ ನೀವು ING ಫಾರ್ಮ್ ಇದೆ ಅನ್ಕೊಂಡ್ಬಿಟ್ರೆ ದಟ್ ಇಸ್ ರಾಂಗ್. ಈ ಟಾಟ್ ಅಂದ್ರೆ ಹೇಳ್ಕೊಡೋದು, ಇದು ನಮ್ಗೆ ಕ್ರಿಯೆ ಇಲ್ಲಿ ನಡೀತಾ ಇರೋದು. ಈ ಟಾಟ್ ಹಸ್, ಓಕೆ, ಅವ್ನು ನಮಗೆ ಟೀಚ್ ಮಾಡ್ತಾ ಇದ್ದಾನೆ, ಹೇಳ್ಕೊಡ್ತಾ ಇದ್ದಾನೆ. ಇಲ್ಲಿ ನಮಗೆ ಇದು ಕ್ರಿಯೆ ಆಗುತ್ತೆ. ಓಕೆ, ಸೊ ಇಲ್ಲಿ ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಟಾಟ್ ಇರೋದ ING ಫಾರ್ಮ್ ಅಲ್ಲಿ ಇಲ್ಲ, ವರ್ಬು ING ಫಾರ್ಮ್ ಅಲ್ಲಿ ಇರಬೇಕು, ING ಫಾರ್ಮ್ ಅಲ್ಲಿ ಇರಬೇಕು, ಅದು ಇಲ್ಲ. ಇಲ್ಲಿ ನೋಡಿ, ಬೀನ್, ಹ್ಯಾಡ್, ಹ್ಯಾವ್ ಇದ್ರೆ ಮಾತ್ರ ಬೀನ್ ಬರೋದು ಅಂತ ಹೇಳಿದೀನಿ ನಿಮ್ಗೆ. ಸಿಂಪಲ್ ನೋಡಿ, ಇದನ್ನ ಆಮೇಲೆ ಮಾಡೋಣ. ಬೇಸಿಕ್ ಹೆಂಗ್ ಸಾಲ್ವ್ ಮಾಡೋದು ಅದು ಕೂಡ ತಿಳ್ಕೊಬೇಕು. ಅದಕ್ಕಿಂತ ಮುಂಚೆ ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡ್ಬೇಕಾರೆ ನೀವೆಲ್ಲ ಕಾನ್ಸೆಪ್ಟ್ ತಿಳ್ಕೊಂಡ್ಮೇಲೆ ನೀವು ಕೀವರ್ಡ್ಸ್ ಗಳನ್ನ ಐಡೆಂಟಿಫೈ ಮಾಡ್ಬೇಕು. ಇಲ್ಲಿ ನೋಡಿ, ಹ್ಯಾಡ್, ಬೀನ್ ಇದೆ. ನಾನು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿದೆ ಹ್ಯಾಡ್, ಹ್ಯಾವ್, ಬೀನು, ING ಎಲ್ಲಿದೆ? ಬೀನ್ ಇದೆ. ING ಫಾರ್ಮ್ ಇದ್ರೆ ಬೀಯಿಂಗ್ ಬರುತ್ತೆ, ING ಫಾರ್ಮ್ ಇದ್ರೆ ಬೀಯಿಂಗ್ ಬರುತ್ತೆ ಅಂತ ಹೇಳಿದೆ ನಿಮ್ಗೆ. ಸೊ ING ನೂ ಇಲ್ಲ ಇಲ್ಲಿ. ಸೊ ಇಲ್ಲಿ ಎಲ್ಲಿದೆ? ಬೀಯಿಂಗ್ ಇದೆಯಾ ಎಲ್ಲಾರು? ಇಲ್ಲ. ನೋಡಿ, ಇಲ್ಲೂ ಹ್ಯಾಡ್ ಬಿನ್ ಇದೆ, ಇಲ್ಲೂ ಹ್ಯಾಡ್ ಬಿನ್ ಇದೆ, ಇಲ್ಲೂ ಹ್ಯಾಡ್ ಬಿನ್. ಹಂಗಾರೆ ಯಾವ್ದು ಕರೆಕ್ಟ್? ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇಲ್ಲ, ಇದ್ರಲ್ಲಿ ಇಲ್ಲ. ನೋಡಿದ್ರ, ಸಿಂಪಲ್ ಕೀವರ್ಡ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ನಾನು ನಿಮಗೆ ತೋರಿಸ್ತೀನಿ, ಐ ವಿಲ್ ಶೋ ಯು. ನೋಡಿ, ವರ್ಬು ಯಾವ ಯಾವ್ದಲ್ಲಿದೆ ಏನಂತ. ವರ್ಬ್ ING ಫಾರ್ಮ್ ಅಲ್ಲಿ ಇದ್ರೆ ಏನ್ ಬರುತ್ತೆ ನೋಡಿ? ಬೀಯಿಂಗ್ ಅಂತ ಬರುತ್ತೆ ING ಫಾರ್ಮ್ ಅಲ್ಲಿ ಇದ್ರೆ. ಓಕೆ, ವರ್ಬ್ ಥರ್ಡ್ ಫಾರ್ಮ್ ಹೋಗುತ್ತೆ. ಹಾಗೆ ಇಲ್ಲಿ ಹ್ಯಾವ್, ಹ್ಯಾಸ್ ಅಂತಿದ್ರೆ ಬೀನ್ ಬರಬೇಕು. ಅವೆಲ್ಲ ನಾವ್ ಹೇಳಿದೀವಿ. ಸೊ ಇದ್ಯಾವ್ದು ಇಲ್ಲ ಇದ್ರಲ್ಲಿ ಕ್ವಶನ್ ಅಲ್ಲಿ. ಸೊ ಹಂಗಾಗಿ ಆಪ್ಷನ್ 2 ಕರೆಕ್ಟ್. ನೋಡೋ, ಸಾಲ್ವ್ ಮಾಡಿದ್ರೆ ನಾವು ಕರೆಕ್ಟ್ ಮಾಡೋದು ಈ ಒಂದು ಫಂಡಾದಲ್ಲಿ. ಒಂದ್ಸಲ ನಾವು ಚೆಕ್ ಮಾಡಿದಾಗ 2-3 ಆಪ್ಷನ್ ಸೇಮ್ ಇರುತ್ತೆ. ಅವಾಗ ಏನ್ ಮಾಡ್ಬೇಕು? ಕ್ಲೀನ್ ಆಗಿ ಓದ್ಕೋಬೇಕು. ನೋಡಿ, ಇಲ್ಲಿ ಹಿ ಅಂತಿದೆ ಸರ್. ಇಲ್ಲಿ ಸಬ್ಜೆಕ್ಟ್ ಯಾರು? ಅವನು, ಹಿ. ಇಲ್ಲಿ ಬಂದಾಗ ಏನಾಗುತ್ತೆ? ಈ ಕಡೆ ಬಂದಾಗ ಇಲ್ಲಿ ಹಿ ಇರ್ತಕ್ಕಂಥದ್ದು ಸ್ನೇಹಿತರೆ, ಇಲ್ಲಿ ಹಿ ಇರ್ತಕ್ಕಂಥದ್ದು. ಈ ಕಡೆ ಬಂದಾಗ ಏನಾಗುತ್ತೆ? ಹಿಮ್ ಆಗುತ್ತೆ ಅಲ್ವಾ. ನೋಡಿ, ಅದ್ ನೋಡಿ ಇದೆಯಾ ಅಂತ. ಇದಂತೂ ಅಲ್ವೇ ಅಲ್ಲ. ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಚೆಕ್ ಮಾಡಿ ಎರಡನೇ ಆಪ್ಷನ್. ವಿ ವರ್ ಟಾಟ್, ಎಸ್ ಸರ್ ಇದೆ. ವಿ ವರ್ ಟಾಟ್ ಇಂಗ್ಲಿಷ್ ಬೈ ಯಾರಿಂದ ಸರ್? ಹಿ ಅನ್ನೋದು ಹಿಮ್. ವೆನ್ ವಿ ವರ್ ಸ್ಟಡಿಂಗ್ ಇನ್ ಸ್ಕೂಲ್, ಎಸ್ ಸರ್. ನಾನು ನಿಮ್ಗೆ ಹೇಳಿದ್ನಿ, ಕ್ರಿಯೆ ಅನ್ನೋದು ಟಾಟ್ ಅಂತಕ್ಕಂಥದ್ದು, ಸ್ಟಡಿಯಿಂಗ್ ಅಲ್ಲ. ಇಲ್ಲಿ ನಾವು ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅಂತ ಕರಿತೀವಿ ಒಂದು ಸೆಂಟೆನ್ಸ್. ಸೊ ಸಬ್ಜೆಕ್ಟ್ ಆದ್ಮೇಲೆ ಕ್ರಿಯೆ ಬರುತ್ತೆ, ಆಬ್ಜೆಕ್ಟ್ ಬರುತ್ತೆ, ಆಬ್ಜೆಕ್ಟ್ ಹಿಂದೆ ಬರುತ್ತೆ ಏನ್? ಇಲ್ಲಿ ಸ್ಟಡಿಯಿಂಗು ಇಂಗ್ಲಿಷು. ಸೊ ಇಂಗ್ಲಿಷ್ ಹಿಂದೆ ಯಾವ್ದು ಇರೋದೆ? ಟಾಟ್. ದಿಸ್ ಇಸ್ ದ ಕ್ರಿಯಾಪದ ಇಲ್ಲಿ. ಓಕೆ, ವರ್ಬ್ ಅದು. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಗೊತ್ತಿರಲಿ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಫೈನ್ ಸರ್, ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ಇದು ಕೂಡ ಸಿಂಪಲ್ ಕ್ವಶನ್. ನಮ್ಮ ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಅಗೇನ್ ಇಲ್ಲೂ ಕೂಡ ದ ಲಿಟಲ್ ಬಾಯ್ ಈಸ್ ಸ್ಟೀಲಿಂಗ್ ಚಾಕ್ಲೇಟ್ ಅಂತಿದೆ. ಈಸ್ ಸ್ಟೀಲಿಂಗ್ ಚಾಕ್ಲೇಟ್ ಅಂತಿದೆ.
ಅಗೇನ್ ಇಲ್ಲಿ ನೋಡಿ, ಇಲ್ಲಿ ದಯವಿಟ್ಟು ಇಲ್ಲಿ ನೋಡ್ತಾ ಬನ್ನಿ. ಲಿಟಲ್ ಬಾಯ್ ಈಸ್ ಸ್ಟೀಲಿಂಗ್. ಸ್ಟೀಲಿಂಗ್ ಅಂದ್ರೆ ಕಸಿದುಕೊಳ್ಳುವುದು, ಇದು ಕ್ರಿಯಾಪದ. ಕ್ರಿಯಾಪದ ಕ್ರಿಯಾಪದ ಅಥವಾ ವರ್ಬ್ ಅಂತ ಕರಿತೀವಿ. ಸೊ ಸ್ಟೀಲಿಂಗ್ ಅಂತಕ್ಕಂತ ಏನಿದೆ, ದಿಸ್ ಇಸ್ ಕಾಲ್ಡ್ ವರ್ಬ್. ವರ್ಬ್ ನಾವೇನಾಗುತ್ತೆ ಸರ್, ಥರ್ಡ್ ಫಾರ್ಮ್ ಬರಬೇಕು ಅಲ್ವಾ. ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ವಾಪಸ್ ನಾವು ಮಾಡ್ಬೇಕಾದ್ರೆ ಥರ್ಡ್ ಫಾರ್ಮ್ ಬರಬೇಕು. ಅಂಡ್ ಆಲ್ಸೋ ಸ್ಟೀಲಿಂಗ್ ಅಂತ ಏನಿದೆ ING ಫಾರ್ಮ್ ಇರೋದ್ರಿಂದ ಬೀಯಿಂಗ್ ಅಂತ ಬರಬೇಕು, ಪ್ಲಸ್ ವರ್ಬ್ ಥರ್ಡ್ ಫಾರ್ಮ್ ಬರಬೇಕು. ಇವೆಲ್ಲ ನಾವು ಹೇಳ್ಕೊಟ್ಟಿದ್ದೀವಿ ಹೇಗೆ ಅಲ್ವಾ. ಇಲ್ಲೇ ತೋರಿಸಿ ವರ್ಬ್ ಥರ್ಡ್ ಫಾರ್ಮ್, ಬೀಯಿಂಗ್, ಇಲ್ಲಿ ನೋಡಿ ಇದೆಯಾ. ಸೊ ಇವೆಲ್ಲ ನಾವು ಆಲ್ರೆಡಿ ಮಾಡಿದೀವಿ, ನಿಮ್ಗೆ ಬೇಸಿಕ್ಸ್ ಗೊತ್ತಿರುತ್ತೆ. ಸೊ ಅಂತದ್ ಯಾವ್ದಿದೆ, ಹ್ಯಾಸ್ ಅಂತಿದೆ. ಇಲ್ಲಿ ಹ್ಯಾಸ್ ಇದೆಯಾ, ಇಲ್ಲ. ಹ್ಯಾಸ್ ಬೀನ್, ಅಗೇನ್ ಬೀನ್, ಇಲ್ಲಿ ಹ್ಯಾಸೇ ಇಲ್ವಲ್ಲ ಕ್ವಶನ್ ಅಲ್ಲಿ. ಹ್ಯಾಸ್ ಬೀನ್ ಯಾಕೆ ಬಂತು, ಇಲ್ಲ. ಬೀಯಿಂಗ್ ಇಲ್ಲಿದೆ, ಇದೆಲ್ಲೂ ಬೀಯಿಂಗ್ ಇಲ್ಲ, ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬೋದಾ. ದಿಸ್ ಇಸ್ ಕೀವರ್ಡ್. ಹಿಂಗೆ ನೀವು ಎಕ್ಸಾಮ್ ಅಲ್ಲಿ ಹಿಂಗೆ ಸರಿ ಮಾಡ್ಬೇಕು, ಕಾನ್ಸೆಪ್ಟ್ ಗೊತ್ತಿದ್ರೆ ಹಿಂಗ್ ಸರಿ ಮಾಡ್ಬೋದು. ಇಲ್ವಾ, ನೋ ಪ್ರಾಬ್ಲಮ್. ಚಾಕ್ಲೇಟ್ ಈಸ್ ಬೀಯಿಂಗ್. ನೋಡಿ ಸ್ಟೀಲ್, ಸ್ಟೀಲ್ ಅಂತಕ್ಕಂಥದ್ದು ಏನಿದೆ ಸರ್, ಸ್ಟೀಲ್, ಸ್ಟೋಲನ್ ಥರ್ಡ್ ಫಾರ್ಮ್ ಅಲ್ಲಿ ಬರುತ್ತೆ. ಸ್ಟೋಲನ್ ಆಗಿದೆಯಾ, ಆಗಿದೆ. ಕಣ್ಮುಚ್ಕೊಂಡು ಟಿಕ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅರ್ಥ ಆಯ್ತಲ್ಲ. ಫೈನ್, ನೆಕ್ಸ್ಟ್ ಹೋಗೋಣ ಹಾಗಾದ್ರೆ ಬನ್ನಿ. ನೆಕ್ಸ್ಟ್ ಬಂದು ನಮ್ಗೆ ಇಲ್ಲಿರ್ತಕ್ಕಂಥದ್ದು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಸ್ನೇಹಿತರೆ. ಇದು ಯಾವ್ದು ಸರ್, ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಸ್ಪೀಚ್. ಫೈನ್, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಏನಿದೆ, ಇಲ್ಲಿ ಐ ಗೇವ್ ಮೈ ಸನ್ ಎ ಪ್ರೆಸೆಂಟ್ ಅಂತಿದೆ. ಇಂಡೈರೆಕ್ಟ್ ಆಗಿ ಹೇಳ್ತಾ ಇರ್ತಕ್ಕಂಥದ್ದು ಐ ಗೇವ್ ಮೈ ಸನ್ ಎ ಪ್ರೆಸೆಂಟ್. ಓಕೆ ಸರ್, ಇಲ್ಲಿ ವರ್ಬ್ ಆಲ್ರೆಡಿ ನಿಮ್ಗೆ ಐ ಗೇವ್ ಅಂತಿದೆ, ಅಂದ್ರೆ ಪಾಸ್ಟ್ ಅಲ್ಲಿ ಇದೆ ಸರ್. ಸೆಂಟೆನ್ಸ್ ಪಾಸ್ಟ್ ಅಲ್ಲಿ ಇದೆ. ಪಾಸ್ಟ್ ಅಲ್ಲಿ ಇದ್ದಾಗ ಏನ್ ಬರಬೇಕು, ಹೆಲ್ಪಿಂಗ್ ವರ್ಬು ಪಾಸ್ಟ್ ಟೆನ್ಸ್. ಐ ಗೇವ್ ಅಂದ್ರೆ ಐ ಗೇವ್ ಮೈ ಸನ್ ಎ ಪ್ರೆಸೆಂಟ್ ಅಂದ್ರೆ ಏನು, ಪಾಸ್ಟ್ ಸಿಂಗ್ಯುಲರ್ ಅಲ್ಲಿ ಇದೆ. ಹಾಗೇನ್ ಬರ್ಬೇಕು, ಹೆಲ್ಪಿಂಗ್ ವರ್ಬು ವಾಸ್ ಬರಬೇಕು. ಓಕೆ, ಅಂಡ್ ಗೇವ್ ಥರ್ಡ್ ಫಾರ್ಮ್ ಏನು, ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬ್ ಥರ್ಡ್ ಫಾರ್ಮ್ ಅಂತೀವಿ. ವರ್ಬ್ ಥರ್ಡ್ ಫಾರ್ಮ್ ಏನು ನೋಡಿ, ಗಿವ್, ಗೇವ್, ಗಿವನ್ ಅಂತ ಕರಿತೀವಿ. ಗಿವನ್ ಎಲ್ಲಿದೆ, ಇಲ್ಲಿದೆ. ಬಟ್ ಈಸ್ ಇದೆ, ತಪ್ಪು. ಐ ಗೇವ್ ಅಂತದ ಪಾಸ್ಟ್, ಈಸ್ ಯಾಕೆ ಬಂತು, ತಪ್ಪು. ನೋಡಿ ಕೀವರ್ಡ್ಸ್ ಇಟ್ಕೊಳ್ಳೋದು. ಎಸ್, ಇಂಡೈರೆಕ್ಟ್ ಸ್ಪೀಚ್ ಅಂದ್ರೆ ಏನು ಅದನ್ನ ಮಾಡಿ, ನಿಮಗೆ ಡೆಫಿನೇಷನ್ಸ್ ಗೊತ್ತಿದೆ. ಬಟ್ ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡ್ಬೇಕಾದ್ರೆ ಈ ತರ ಮಾಡ್ಬೇಕು. ವಿಲ್ ಬಿ ಅಂತಿದೆ, ಅಗೇನ್ ವಿಲ್ ಬಿ ಯಾಕೆ ಬಂತು, ಇಲ್ಲಿ ಫ್ಯೂಚರ್ ಇಲ್ಲ. ಇಲ್ಲಿ ಆಲ್ರೆಡಿ ಪಾಸ್ಟ್ ಇರೋದಾಗ ಥರ್ಡ್ ಫಾರ್ಮ್ ಬರ್ಬೇಕು ನಮ್ಗೆ, ಪಾಸ್ಟ್ ಅಲ್ಲೇ ಬರ್ಬೇಕು. ಈಗ ನಿಮ್ಗೆ ಫಾರ್ಮುಲಾ ಗೊತ್ತಿದೆ ನಿಮ್ಗೆ. ಪಾಸ್ಟ್ ಸಿಂಪಲ್ ಅಲ್ಲಿ ಇದೆ, ಪಾಸ್ಟ್ ಪರ್ಫೆಕ್ಟ್ ಆಗ್ಬೇಕಷ್ಟೇ. ಪಾಸ್ಟ್ ಅಲ್ಲಿ ಇದ್ದಾಗ ಹೇಳ್ತಾ ಇರೋದು ನಾನು. ಓಕೆ, ಫ್ಯೂಚರ್ ಅಲ್ಲಿ ಇದ್ರೆ ಫ್ಯೂಚರ್ ಅಲ್ಲಿ ತಗೋಬೇಕಾಗತ್ತೆ ನಾವು, ಫ್ಯೂಚರ್ ಪಾಸ್ಟ್ ಅಲ್ಲಿ ಹೋಗ್ಬೇಕಾಗತ್ತೆ ನಮ್ಗೆ. ಸೊ ಹಂಗೆ ಇಲ್ಲಿ ಪಾಸ್ಟ್ ಸಿಂಪಲ್ ಅಲ್ಲಿ ಇದೆ, ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ತಗೋಬೇಕು. ಏನಾಗುತ್ತೆ ಇಲ್ಲಿ ಈಸ್ ಇದ್ರೆ, ಈಸ್ ಆರ್ ಅಂತ ಇದ್ದಾಗ ಅದು ವರ್ಬ್ ಯಾವ್ದು ತಗೋಬೇಕಾಗುತ್ತೆ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ. ಬಟ್ ಇಲ್ಲಿ ನಮಗೆ ಪಾಸ್ಟ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ, ವಾಸ್ ತಗೋಬೇಕು. ಸೊ ವಾಸ್ ಎಲ್ಲಿದೆ ಸರ್, ಇಲ್ಲಿದೆ. ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಬಟ್ ಇಲ್ಲಿ ನೀವು ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಗೇವ್ ಅಂತಿದೆ ಸರ್. ಗೇವ್ ನ ವರ್ಬ್ ಥರ್ಡ್ ಫಾರ್ಮ್ ಏನು, ಗಿವನ್. ಸೊ ಹಾಗಾಗಿ ಆಪ್ಷನ್ 3, ಮೈ ಸನ್ ವಾಸ್ ಗಿವನ್ ಎ ಪ್ರೆಸೆಂಟ್ ಬೈ ಮೀ. ಅಗೇನ್ ನಿಮ್ಗೆ ಅರ್ಥ ಆಗ್ಲಿಲ್ವಾ, ಐ ಅಂತಿದೆ. ಐ ಗೇವ್ ಮೈ ಸನ್ ಎ ಪ್ರೆಸೆಂಟ್ ಇದೆ. ಐ ಅಂದ್ರೆ ನಾನು ಹೇಳ್ಕೊತಾ ಇದ್ದೀನಿ, ನಾನ್ ಬಂದು ಪುನಃ ಅದು ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಮೀ ಅಂತ ಹೇಳ್ಬೇಕು. ಐ ಇರೋದು ಈ ಕಡೆ ಬಂದ್ರೆ ಮೀ ಆಗುತ್ತೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನಿಮ್ಗೆ ಅದು ಬೇಕಾಗಿಲ್ಲ, ನಾನು ಹೇಳಿದ್ನಲ್ಲ. ನಿಮ್ಗೆ ಏನಿದು ಪಾಸ್ಟ್ ಅಲ್ಲಿ ಇದೆಯಾ, ಸಿಂಗ್ಯುಲರ್ ಇದೆಯಾ, ಪ್ಲೂರಲ್ ಇದೆಯಾ ನೋಡ್ಕೋಬೇಕು. ಸಿಂಗ್ಯುಲರ್ ಆಗಿರೋದ ವಾಸ್ ತಗೋಬೇಕು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಈಸ್ ಬರಲ್ಲ, ವಿಲ್ ಬರಲ್ಲ. ಈ ತರ ಕೀವರ್ಡ್ಸ್ ಗಳು ಚೆಕ್ ಮಾಡ್ಕೊಂಡು ಆನ್ಸರ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಐಡಿಯಮ್ ಅಂಡ್ ಫ್ರೇಸಸ್, ನುಡಿಗಟ್ಟು. ನುಡಿಗಟ್ಟು ಹೇಳ್ಬೇಕು, ಒಳ ಅರ್ಥ ನುಡಿಗಟ್ಟು. ಫೈನ್ ಸರ್, ಏನಿದೆ ಇಲ್ಲಿ ಅಂಡರ್ಲೈನ್ ವರ್ಡ್ ನುಡಿಗಟ್ಟು ಏನು ಅಂತ ಒಳ ಅರ್ಥ ಹೇಳಬೇಕು. ಸೀಯಿಂಗ್ ದ ಪೊಲೀಸ್ ದ ಥೀಫ್ ಟುಕ್ ಹಿಸ್ ಹೀಲ್ಸ್ ಅಂತ ಸಿಂಪಲ್ ಕ್ವಶನ್, ಪದೇ ಪದೇ ರಿಪೀಟ್ ಆಗಿ ಬರ್ತಾ ಇರುತ್ತೆ. ಅಂದ್ರೆ ಪೊಲೀಸ್ ನೋಡಿದ ತಕ್ಷಣ ಕಳ್ಳ ಏನ್ ಮಾಡ್ತಾನೆ, ಕಾಲ್ ಕೀಳ್ತಾನೆ ಅಂತ. ಟುಕ್ ಹಿಸ್ ಹೀಲ್ಸ್ ಅಂದ್ರೆ ಕಾಲ್ ಕೀಳ್ತಾ ಅಂದ್ರೆ ಓಡೋದ ಅಂತ ಅರ್ಥ. ಅಂತ ಮೀನಿಂಗ್ ಯಾವ್ದು ಕೊಡುತ್ತೆ ಇಲ್ಲಿ ಸೆಂಟೆನ್ಸ್. ಸೀಯಿಂಗ್ ದ ಪೊಲೀಸ್ ಥೀಫ್ ಸ್ಟಾಪ್ ರನ್ನಿಂಗ್, ನೋ. ಸೀಯಿಂಗ್ ದ ಪೊಲೀಸ್ ದ ಥೀಫ್ ಸ್ಟುಡ್ ಸ್ಟಿಲ್, ನೋ. ಸೀಯಿಂಗ್ ದ ಪೊಲೀಸ್ ದ ಥೀಫ್ ಸ್ಟಾರ್ಟೆಡ್ ಟು ರನ್ ಅವೇ, ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಅಷ್ಟೇ, ಸಿಂಪಲ್. ಸಿಂಪಲ್ ಬರ್ತವೆ, ಒಂದ್ಸಲ ಡಿಫಿಕಲ್ಟಿ ಬರುತ್ತೆ. ನಾವು ಮಾಡಿದೀವಿ ಪ್ರೀವಿಯಸ್ ಕ್ವಶನ್ಸ್ ಎಲ್ಲ, ನೀವು ಚೆಕ್ ಮಾಡಿ, ನಾವು ಮಾಡಿದೀವಿ. ಓಕೆ, ನೆಕ್ಸ್ಟ್ ಬರ್ತೇನೆ. Judge was quick in delivering his final verdict because the suspect's confession was in black and white. Black and white ಗೆ ಅಂಡರ್ಲೈನ್ ಮಾಡಿದ್ದಾರೆ. ನೀವು ಬರೀ ಬ್ಲಾಕ್ ಅಂಡ್ ವೈಟ್ ಅಂತ ಕಪ್ಪು ಬಿಳುಪು ಅಂತ ಯಾವ್ದಾದ್ರು ಇದ್ರೆ ಆಪ್ಷನ್ ಅದು ಟಿಕ್ ಹಾಕೋದಲ್ಲ. ಫುಲ್ ಸೆಂಟೆನ್ಸ್ ಓದಿ ಅರ್ಥ ಮಾಡ್ಕೋಬೇಕು, ಏನ್ ಕಾನ್ಸೆಪ್ಟ್ ಅಂತ ಅರ್ಥ ಮಾಡ್ಕೊಂಡು ಸ್ನೇಹಿತರೆ, ಆಮೇಲೆ ಈ ಬ್ಲಾಕ್ ಅಂಡ್ ವೈಟ್ ಅನ್ನೋದು ಯಾವ ಕಂಟೆಕ್ಸ್ಟ್ ಅಲ್ಲಿ ಹೇಳಿದ್ರೆ ಅಂತ ತಿಳ್ಕೊಬೇಕಾಗುತ್ತೆ. ಇಲ್ಲಿ ಜಡ್ಜು
ವರ್ಡಿಕ್ಟ್ ಅಂದ್ರೆ ಅವರ ಒಂದು ತೀರ್ಮಾನ ಬೇಗ ಕೊಡ್ತಾರೆ. ಯಾಕೆ? ಆ ಸಸ್ಪೆಕ್ಟ್ ಅಂತ ಏನಿರ್ತಾರೆ, ವಿಚಾರಣಾ ಕೈದಿ ಅಂತ ಏನ್ ಕರಿತೀವಿ, ಅವ್ನು ಕನ್ಫೆಷನ್ ಮಾಡ್ಕೊಂಡಿದ್ದಾನೆ, ಅವನು ತನ್ನ ತಪ್ಪೊಪ್ಪಿಗೆ ಕೊಟ್ಟಿದ್ದಾನೆ. ಹೆಂಗೆ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ, ಬ್ಲಾಕ್ ಅಂಡ್ ವೈಟ್ ಇಸ್ ನಥಿಂಗ್ ಬಟ್ ಇನ್ ರೈಟಿಂಗ್ ಅಂತ ಅರ್ಥ. ಇನ್ ರೈಟಿಂಗ್ ಅಂತ ಓರಲ್ ಮಾತಾಡದ ಅಲ್ಲ, ಬ್ಲಾಕ್ ಅಂಡ್ ವೈಟ್ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾನೆ ಅಂತ, ಬರೆದು ಕೊಟ್ಟಿದ್ದಾನೆ ಅಂತ ಅರ್ಥ. ಬ್ಲಾಕ್ ಅಂಡ್ ವೈಟ್ ಅಂದ್ರೆ ಪೆನ್ಸಿಲ್ಲೋ ಪೆನ್ನಲ್ಲೋ ವೈಟ್ ಪೇಪರ್ ಮೇಲೆ ಬರ್ದಿದ್ದಾನೆ ಅಂತ ಅರ್ಥ ಬ್ಲಾಕ್ ಅಂಡ್ ವೈಟ್ ಅಂದ್ರೆ. ಸೊ ಅಂತ ಮೀನಿಂಗ್ ಯಾವ್ದು ಕೊಡುತ್ತೆ ಇಲ್ಲಿ? ದ ಜಡ್ಜ್ ವಾಸ್ ಕ್ವಿಕ್ ಇನ್ ಡೆಲಿವರಿಂಗ್ ಹಿಸ್ ಫೈನಲ್ ವರ್ಡಿಕ್ಟ್ ಬಿಕಾಸ್ ದ ಸಸ್ಪೆಕ್ಟ್ ಕನ್ಫೆಷನ್ ವಾಸ್ ಅನ್ರಿಲಿಯಬಲ್. ಅಂದ್ರೆ ಅದು ಸರಿ ಇಲ್ಲ ಅಂತ ಅದಕ್ಕೆ ಕೊಟ್ಬಿಟ್ರು ಅಂತ ಅಲ್ಲ. ಇಲ್ಲಿ ನಾವು ಕೊನೆಯದ್ ನೋಡೋಣ ಬನ್ನಿ. ದ ಸಸ್ಪೆಕ್ಟ್ಸ್ ಕನ್ಫೆಷನ್ ವಾಸ್ ಇನ್ ರಿಟರ್ನ್ ಫಾರ್ಮ್. ಎಸ್, ಬರ್ದ್ ಕೊಟ್ಟ, ಇದು ಕರೆಕ್ಟ್ ಇದೆ. ಬಟ್ ಎಲ್ಲಾ ಆಪ್ಷನ್ಸ್ ಚೆಕ್ ಮಾಡಬಹುದಲ್ಲ. ಇಲ್ಲಿ ನೋಡೋಣ ಬನ್ನಿ. ಡೆಲಿವರಿಂಗ್ ಇಸ್ ಫೈನಲ್ ವರ್ಡಿಕ್ಟ್ ಬಿಕಾಸ್ ದ ಸಸ್ಪೆಕ್ಟ್ ಕನ್ಫೆಷನ್ ವಾಸ್ ಜಸ್ಟ್ ಇಮ್ಯಾಜಿನೇಷನ್ ಇಟ್ಕೊಂಡು ಕೊಟ್ಟ ಇಲ್ಲ. ಇಸ್ ಫೈನಲ್ ವರ್ಡಿಕ್ಟ್ ಬಿಕಾಸ್ ದ ಸಸ್ಪೆಕ್ಟ್ ಕನ್ಫೆಷನ್ ವಾಸ್ ಜಸ್ಟ್ ಓವರ್ ಬಾಯ್ಲ್ ಹೇಳದ್ನ ಇಲ್ಲ, ರೈಟಿಂಗ್ ಅಲ್ಲಿ ಕೊಟ್ಟ ಅನ್ನೋದು ಆಪ್ಷನ್ 2 ಇದೆ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ನುಡಿಗಟ್ಟು ಒಳ ಅರ್ಥ ಹೇಳಬೇಕು. ಇದೇ ತರ ಇದನ್ನ ಕಮೆಂಟ್ ಮಾಡಿ ನೋಡೋಣ. ಶಿವ್ ಗೇವ್ ಹಿಮ್ ಎ ಲೆಫ್ಟ್ ಹ್ಯಾಂಡೆಡ್ ಕಂಪ್ಲೈಂಟ್ ಅಂತ. ಸೂಪರ್, ಅಲ್ಟಿಮೇಟ್ ಕ್ವಶನ್, ಈಸಿ ಕ್ವಶನ್. ಲೆಫ್ಟ್ ಹ್ಯಾಂಡೆಡ್ ಕಂಪ್ಲೇಂಟ್ ಅಲ್ಲ, ಕಾಂಪ್ಲಿಮೆಂಟ್ ಅಂದ್ರೆ ಹೊಗಳಿದ್ದು. ಲೆಫ್ಟ್ ಹ್ಯಾಂಡೆಡ್ ಕಾಂಪ್ಲಿಮೆಂಟ್ ಅಂತ ಬರ್ದ್ಬಿಟ್ಟಿದ್ದಾನೆ ಇಲ್ಲಿ. ವಾಟ್ ಈಸ್ ಲೆಫ್ಟ್ ಹ್ಯಾಂಡೆಡ್ ಕಾಂಪ್ಲಿಮೆಂಟ್ ಅಂದ್ರೆ ಹೊಗಳೋದಿಲ್ಲ. ಈಗ ನೀವು ಯಾರಿಗಾರು ಶಬಾಸ್ಗಿರಿ ಕೊಡ್ಬೇಕಾರೆ, ಹ್ಯಾಂಡ್ ಶೇಕ್ ಮಾಡ್ಬೇಕಾದ್ರೆ ಬಲ್ಗೈ ಕೊಡ್ತೀರಾ ಅಲ್ವಾ? ಏನಾದ್ರು ಪ್ರೆಸೆಂಟೇಶನ್ ಕೊಡ್ಬೇಕಾರೆ, ಏನಾದ್ರು ಮಾಡ್ಬೇಕಾದ್ರೆ ಬಲ್ಗೈಲಿ ಕೊಡಿ ಅಂತೀವಿ. ಯಾಕಂದ್ರೆ ದಟ್ ಇಸ್ ಎ ಗುಡ್ ವೇ ಆಫ್ ಗೆಸ್ಚರ್ ಅಂತೀವಿ ಅಲ್ವಾ? ಎಡಗೈನ ನಾವು ಯೂಶಲಿ ಯೂಸ್ ಮಾಡಕ್ ಹೋಗಲ್ಲ. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡೆಡ್ ಕಾಂಪ್ಲಿಮೆಂಟ್ ಅಂದ್ರೆ ಹೊಗಳಿದಾನೆ, ಬಟ್ ಬೈಯೋ ತರ ಹೊಗಳಿರೋದು. ಅಂದ್ರೆ ಈಗ ನಾವು ಯಾರು ಏನೋ ಜಾಸ್ತಿ ಮಾತಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ, ಅಥವಾ ತುಂಬಾ ಓವರ್ ಆಗಿ ಆಡ್ತಿರ್ತೀವಿ, ನಾನೇ ಬುದ್ಧಿವಂತ ಅನ್ಕೋತಾ ಇರ್ತಾರೆ. ನಾವು ಹಂಗೆ ನೀನ್ ಪೆದ್ದ ಅಂತ ಹೇಳಲ್ಲ, ಎಂತ ಬೃಹಸ್ಪತಿ ಅಂತ ಗೊತ್ತು ಅಂತೀವಿ. ತಪ್ಪು ಮಾಡಿರ್ತಾನೆ, ಎಂತ ಬೃಹಸ್ಪತಿ ಅಂತ ಗೊತ್ತು. ಬೃಹಸ್ಪತಿ ಇಸ್ ನಥಿಂಗ್ ಬಟ್ ಏನೋ, ಬೃಹಸ್ಪತಿ ಯಾರಿಗೆ ಎಲ್ಲ ಗೊತ್ತಿರೋಂಗೆ ಬೃಹಸ್ಪತಿ ಅನ್ನೋದು. ಬಟ್ ಇಲ್ಲಿ ನಾವು ಏನ್ ಮಾಡ್ತೀವಿ, ಪೆದ್ದನಿಗೆ ಬೃಹಸ್ಪತಿ ಅಂತೀವಿ. ಎಂತ ಜಾಣ ಅಂತ ಗೊತ್ತು ಅಂತೀವಿ. ಪೆದ್ದ ಆದ್ರೆ ಎಂತ ಜಾಣ ಅಂತ ಗೊತ್ತು ಅಂತೀವಿ ಅಲ್ವಾ? ಹಂಗೆ ಇಲ್ಲೂ ಕೂಡ ಲೆಫ್ಟ್ ಹ್ಯಾಂಡ್ ಅಂಡ್ ಕಾಂಪ್ಲಿಮೆಂಟ್ ಅಂದ್ರೆ ಚೆನ್ನಾಗಿರೋ ಪದಗಳಲ್ಲಿ ಅವನ್ನ ಬೈಯೋ ರೀತಿ. ಅದ್ ಯಾವ್ದಿದೆ? ಶಿ ಕಾಂಪ್ಲಿಮೆಂಟೆಡ್ ಹಿಮ್ ಥೊರೋಲಿ ಕಾಂಪ್ಲಿಮೆಂಟ್ ಮಾಡಿಲ್ಲ. ಶಿ ಅಪ್ರಿಸಿಯೇಟೆಡ್ ಹಿಮ್ ಆನೆಸ್ಟ್ ಆಗಿ ಅಪ್ಲಿಮೆಂಟ್ ಮಾಡಿಲ್ಲ. ಶಿ ಸೆಟ್ ಸಮಥಿಂಗ್ ಇನ್ಸಲ್ಟಿಂಗ್ ಇನ್ ದ ಫಾರ್ಮ್ ಆಫ್ ಅಪ್ರಿಸಿಯೇಟಿಂಗ್ ವರ್ಡ್. ಹೌದು, ಏನ್ ಮಾಡೋದು, ಹೊಗಳೋದು ಇನ್ ದ ಫಾರ್ಮ್ ಆಫ್ ಇನ್ಸಲ್ಟ್, ಒಳ್ಳೆ ಪದ ಯೂಸ್ ಮಾಡಿ ತೆಗ್ಲಿರ್ತಕ್ಕಂಥದ್ದು ಅಲ್ವಾ? ಈಗ ಏನಾರು ಒಬ್ಬ ಕೆಲಸ ಮಾಡ್ದ, ನಮ್ಗೆ ಗೊತ್ತು ಅವ್ನು ಯಾವಾಗ್ಲೂ ಇಂಥ ಕೆಲಸ ಮಾಡ್ತಾನೆ ಗಂಡನ ಮಗ ಅಂತ. ಅದು ನಾವೇನ್ ನೀನ್ ಎಂತ ಬುದ್ಧಿವಂತ ಗೊತ್ತು ಅಂತೀವಲ್ಲ, ಹಂಗೆ ಇದು ಕೂಡ ಅಲ್ವಾ? ಇಲ್ಲಿ ನಾವು ವರ್ಡ್ಗಳು ಚೆನ್ನಾಗಿರೋ ಪದ ಯೂಸ್ ಮಾಡಿ ಅವ್ರದ್ದು ಇನ್ಸಲ್ಟ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್, ಮಿಸ್ ರೀತಾ ಇಸ್ ರಿಯಲಿ ಅಂಡರ್ ದ ವೆದರ್ ಟುಡೇ. ಅಗೇನ್ ಅಂಡರ್ ದ ವೆದರ್ ಅಂಡರ್ಲೈನ್. ನುಡಿಗಟ್ಟು ಐಡಿಯಾಮ್ ಹೇಳ್ಬೇಕು. ಐಡಿಯಾ ಮತ್ತು ನುಡಿಗಟ್ಟು ಹೇಳಿ ನೋಡೋಣ, ಕಮೆಂಟ್ ಮಾಡಿ. ಅಂಡರ್ ದ ವೆದರ್ ಟುಡೇ ಅಂತಂದ್ರೆ ವೆದರ್ ಚೆನ್ನಾಗಿಲ್ಲ ಅಂದ್ರೆ ನನ್ಗೆ ಫೀಲಿಂಗ್, ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅಂತ ಅಂದ್ರೆ ನಾನು ಇಲ್ಲ ಅಂತ ಅರ್ಥ. ಓಕೆ, ನನಗೆ ಹುಷಾರಿಲ್ಲ ಅನ್ನೋ ರೀತಿ ಅರ್ಥ ಕೊಡುತ್ತಿದ್ದು. ಮಿಸ್ ರೀತಾ ಇಸ್ ರಿಯಲಿ ಫೀಲಿಂಗ್ ವೆಲ್ ಟುಡೇ. ನೋ, ಇಸ್ ನಾಟ್ ಫೀಲಿಂಗ್ ವೆಲ್ ಟುಡೇ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೋಡಿ, ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಲ್ಲ, ರಿಯಲಿ ಅನ್ಹ್ಯಾಪಿ ಅಲ್ಲ, ಹ್ಯಾಪಿ ಅಲ್ಲ, ನಾಟ್ ಫೀಲಿಂಗ್ ವೆಲ್ ಅಂತ. ಐ ಆಮ್ ನಾಟ್ ಫೀಲಿಂಗ್ ವೆಲ್, ಅನ್ಹೆಲ್ತಿ ಅಂತ. ಏನರ್ಥ? ಅನ್ಹೆಲ್ತಿ. ಹ್ಯಾಪಿ ಅಲ್ಲ, ಇದು ಹೆಲ್ತ್ ಬಗ್ಗೆ. ಓಕೆ, ನೆಕ್ಸ್ಟ್ PQRS. PQRS ನಿಮ್ಗೆ ಗೊತ್ತಿದೆ, KPS ಇತ್ತೀಚೆಗೆ 3-4 ಕ್ವಶನ್ಸ್ ಕೇಳ್ತಾರೆ, ದೊಡ್ಡ ಕ್ವಶನ್ಸ್ ಬರ್ತಾವೆ. ಹಾಗಾಗಿ ಒಂದಷ್ಟು PQRS ಸ್ವಲ್ಪ ನಾವು ಎಕ್ಸರ್ಸೈಸ್ ಮಾಡ್ಬೇಕು ಸ್ನೇಹಿತರೆ, ಜಾಸ್ತಿ ಎಕ್ಸಾಂಪಲ್ಸ್ ನ ಸಾಲ್ವ್ ಮಾಡ್ಬೇಕು. ಬನ್ನಿ ನೋಡೋಣ. ಹಾಗಾದ್ರೆ ಈಸಿ ಇರುತ್ತೆ. ಸಾರಿ, ಇಲ್ಲಿ ಮೊದಲನೇದು ಫಿಕ್ಸ್, 6ನೇದು ಫಿಕ್ಸ್. PQRS ಈಸಿ ಇರುತ್ತೆ ಲೆಂತ್ ಇರುತ್ತೆ ಕ್ವಶನ್. ಯಾಕಂದ್ರೆ ಸ್ಟೋರಿ ಟೈಪ್ ಕೊಟ್ಟಿರ್ತಾನೆ, ನೀವು ಸ್ವಲ್ಪ ಓದಿದ್ರೆ ಬೇಗ ಸ್ವಲ್ಪ ಫಾಸ್ಟ್ ಆಗಿದ್ರೆ ಬೇಗ ಸಾಲ್ವ್ ಮಾಡ್ಬೋದು, ಅಂಡ್ 100% ಕರೆಕ್ಟ್ ಆಗಿ ಸಾಲ್ವ್ ಮಾಡ್ಬೋದು. ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿರ್ತೀನಿ ನಾನು ನಿಮ್ಗೆ, ಯಾವಾಗ್ಲೂ ಒಂದ್ಸಲ ಓದ್ಕೊಂಡ್ಬಿಡ್ಬೇಕು. ಓಕೆ, ಪ್ಯಾಸೇಜ್ ತರ ಓದ್ಕೊಂಡ್ಬಿಡ್ಬೇಕು. Rain is very important for everyone. In order to overcome the problem, the municipal authorities sunk a number of borewells. The rains had failed, so all the wells and tanks had run dry. As a result, they were able to supply water to citizens. Thus, the situation was brought under control. ನೋಡಿ, ಮೊದಲನೇದು ಫಿಕ್ಸಾ, ರೈನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವರಿವನ್. ಹೌದು, ಇಲ್ಲಿ ರೈನು, ಮಳೆ ಬಂದಿಲ್ಲ, ಬೋರ್ವೆಲ್ ಕೊರ್ಸಿದ್ರು, ಆಮೇಲೆ ನೀರು ಬಂತು, ಆಮೇಲೆ ಅವ್ರಿಗೆ ಎಲ್ಲರಿಗೂ ನೀರು ಸಿಕ್ತು ಅನ್ನೋದ್ರ ಬಗ್ಗೆ ಇದೆ. ಸಿಂಪಲ್ ಸರ್. ಫಸ್ಟ್ ರೈನ್ ಬಂದಿಲ್ಲ ಅಂದಾಗ ಏನಾಗುತ್ತೆ,
ಯಾಕೆ ಬಂದಿಲ್ಲ ಮಳೆ? ಮಳೆ ಫೇಲ್ ಆಯ್ತು. ಇಲ್ಲಿ ನೋಡಿ ಇಲ್ಲಿ ಫೇಲ್ಡ್ ಅಂತ ಇದೆ. ಸೊ ಕ್ಯೂ ಬರ್ಬೇಕು. ಒಂದಾದ್ಮೇಲೆ ಕ್ಯೂ ಬರ್ಲೇಬೇಕು. ಕ್ಯೂ ಎಲ್ಲಿದೆ ನೋಡಿ, ಇದೊಂದೇ ಆಪ್ಷನ್ ಇರೋದು. ಒಂದ್ಸಲ ಹಿಂಗ್ ಈಸಿ ಕೊಟ್ಟಿರ್ತಾನೆ, ನೀವು ಸಾಲ್ವ್ ಮಾಡೋದೇ ಬೇಕಾಗಲ್ಲ. ತುಂಬಾ ಜನ ಬಿಟ್ಬಿಟ್ಟು ಬರ್ತಾರೆ ಇಂಗ್ಲಿಷ್ಗಳನ್ನ. ಇಂಗ್ಲಿಷ್ ಅಲ್ಲೇ ತುಂಬಾ ಜನ ತಪ್ಪು ಮಾಡ್ತೀರಾ. ತಪ್ಪು ಮಾಡೋ ನೆಸಿಟಿ ಇಲ್ಲ. ಇಂಗ್ಲಿಷ್ ಅಲ್ಲೇ ಮೋರ್ ಸ್ಕೋರ್ ಮಾಡಬಹುದು ಆಕ್ಚುಲಿ. ಕನ್ನಡ ಕಂಪ್ಯೂಟರ್ ಗಿಂತ ನೀವು ಇಂಗ್ಲಿಷ್ ಅಲ್ಲಿ ಸ್ಕೋರ್ ಮಾಡಬಹುದು ಸ್ನೇಹಿತರೆ. ಬಟ್ ಲೆಂತ್ ಇರುತ್ತೆ ಅಂತ ಬಿಟ್ಟು ಬರ್ತೀರಾ, ಮತ್ತೆ ಪ್ರಾಕ್ಟೀಸ್ ಮಾಡಲ್ಲ. ಅದೇ ಪ್ರಾಬ್ಲಮ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ರೈನ್ಸ್ ಹ್ಯಾಡ್ ಫೇಲ್ಡ್ ಅಂತ ಬಂತು. ಓಕೆ, ಈಗ ಅಕಸ್ಮಾತ್ ಇನ್ನೊಂದು ಆಪ್ಷನ್ ಅಲ್ಲಿ ಕ್ಯೂ ಅಂತಿತ್ತು ಅಂತ ಇಟ್ಕೊಳ್ಳಿ, ಕ್ಯೂ ಆರ್ ಎಸ್ ಪಿ ಅಂತಿತ್ತು ಅಂತ ಇಟ್ಕೊಳ್ಳಿ. ಅವಾಗ ಸಾಲ್ವ್ ಮಾಡ್ಬೇಕಲ್ಲ. ಆಯ್ತು, ರೈನ್ ಫೇಲ್ ಆಯ್ತು. ಆಮೇಲೆ ಏನು? ರೈನ್ ಬರ್ಲಿಲ್ಲ ಅಂದ್ರೆ, ಮಳೆ ಇಲ್ಲ ಅಂದ್ರೆ ನೀರಿಲ್ಲ. ಇಲ್ಲಿ ನೋಡಿ, ಸೊ ಆಲ್ ದ ವೆಲ್ಸ್ ಟ್ಯಾಂಕ್ಸ್ ಹ್ಯಾಡ್ ರನ್ ಡ್ರೈ ಅಲ್ವಾ? ಎಲ್ಲಾ ಕೆರೆ ಕಟ್ಟೆಗಳು ಬಾವಿಗಳು ನೀರಿಲ್ಲ. ಕ್ಯೂ ಆದ್ಮೇಲೆ ಆರ್ ಬರ್ಲೇಬೇಕು. ಓಕೆ, ಅವಾಗ ನೀರಿಲ್ಲ ಅಂದಾಗ ಏನಾಯ್ತು ಸರ್? ಇಲ್ಲಿ ನೋಡಿ, ಇರೋದೇ ಪಿ ಮತ್ತೆ ಎಸ್. ಆಸ್ ಎ ರಿಸಲ್ಟ್ ಅಲ್ಲ, ಇನ್ ಆರ್ಡರ್ ಟು ಓವರ್ಕಮ್ ದ ಪ್ರಾಬ್ಲಮ್. ಹೌದು, ಆ ಪ್ರಾಬ್ಲಮ್ ನೀರಿಲ್ದಿರ ಪ್ರಾಬ್ಲಮ್ ಓವರ್ ಮಾಡಕ್ಕೆ ಮುನ್ಸಿಪಾಲಿಟಿ ಏನ್ ಮಾಡಿದ್ರು, ಎಲ್ಲಾ ಕಡೆ ಬೋರ್ವೆಲ್ ಗಳನ್ನ ಅದು ಇನ್ನು ಕೊರೆಸಿದ್ರು. ಎಸ್, ಆಗ ನೀರು ಬಂತು ಅಲ್ವಾ? ಇಲ್ಲೇ ಇರೋದು. ಆಸ್ ಎ ರಿಸಲ್ಟ್ ದೇ ವರ್ ಏಬಲ್ ಟು ಸಪ್ಲೈ ವಾಟರ್ ಸಿಟಿಸನ್ಸ್. ಅದರಿಂದ ನೀರ್ ಸಿಕ್ತು, ಸಿಟಿಸನ್ಸ್ ಗೆ ಸಪ್ಲೈ ಮಾಡಿದ್ರು. ಹಾಗಾಗಿ ಸಿಚುಯೇಷನ್ ಅಬೌಟ್ ಅಂಡರ್ ಕಂಟ್ರೋಲ್. ಎಸ್ ಆದ್ಮೇಲೆ ಆರ್ ಬರ್ಲೇಬೇಕು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಸೊ ಈ ತರ ಸಾಲ್ವ್ ಮಾಡ್ಬೇಕು. ಇನ್ನು ತಗೊಂಡಿನಿ ಕ್ವಶನ್ಸ್, ನೀವು ಸಾಲ್ವ್ ಮಾಡ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ಅಗೇನ್ ಇಲ್ಲೂ ಕೂಡ 1 and 6 ಫಿಕ್ಸ್ಡ್. ಇಲ್ಲಿ ಏನ್ ಮಾಡ್ಬೇಕು, ಒಂದ್ಸಲ ಓದ್ಕೋಬೇಕು. ಆಗ ನಿಮ್ಗೆ ಏನೊಂದು ಸ್ಟೋರಿ ಅರ್ಥ ಆಗುತ್ತೆ. ಸ್ಟೋರಿ ನೀವು ಫಸ್ಟ್, ಯಾವಾಗ ಫಸ್ಟ್ ಟೈಮ್ ನೀವು ಈ ತರ ಕೊಟ್ಟಾಗ 1ರಿಂದ 6 ತನಕ ಒಂದ್ಸಲ ರೀಡ್ ಮಾಡಿ, ಗಮನವಿಟ್ಟು ರೀಡ್ ಮಾಡಿ. ಆಗ ಸ್ಟೋರಿ ಅರ್ಥ ಆಗುತ್ತೆ. ಆ ರೀಡ್ ಮಾಡಿದ ತಕ್ಷಣ ನಿಮ್ಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್, 30 ಸೆಕೆಂಡ್ಸ್, ಮ್ಯಾಕ್ಸಿಮಮ್ 1 ಮಿನಿಟ್ ಅಲ್ಲಿ ನಿಮ್ಗೆ ಆನ್ಸರ್ ಸಿಕ್ಕೋಗುತ್ತೆ ಸ್ನೇಹಿತರೆ. ನೋಡಿ, ಈಗ ಪ್ರೈಸಸ್ ಆಫ್ ಎಸೆನ್ಷಿಯಲ್ ಕಮೋಡಿಟೀಸ್ ಹ್ಯಾವ್ ಸೋರ್ಡ್ ಅಪ್ ರೀಸೆಂಟ್ಲಿ. ಅಂದ್ರೆ ಜಾಸ್ತಿ ಪ್ರೈಸ್ಗಳು, ಬೇಕಾಗಿರ್ತಕ್ಕಂಥ ಮುಖ್ಯವಾದ ಪದಾರ್ಥಗಳ ಬೆಲೆ ಜಾಸ್ತಿ ಆಗಿದೆ ಅಂತ. The government is trying its best to check the unprecedented rise in the prices by opening fair price shops in rural area. But on account of hoardings and artificial scarcity created by the unscrupulous traders, the price rise has gone unabated. The people, especially people below poverty line, find it extremely difficult to make both ends meet. Therefore, rising prices have become a nightmare to the common people. So the greedy traders are mainly responsible for the abnormal rise in price. ನೋಡಿ, ಇಲ್ಲಿ ಪ್ರೈಸ್ ರೈಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ರೇಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊಸೈಟಿಗಳು ನಾವೇನೋ ಫೇರ್ ಪ್ರೈಸ್ ಶಾಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾಕೆ ಜಾಸ್ತಿ ಆಯ್ತು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೋಡಿ, ಇದು ಕೂಡ ಒಂದು ಸ್ಟೋರಿ. ಯಾವ್ದಾದ್ಮೇಲೆ ಏನು, ಏನಾದ್ಮೇಲೆ ಏನು ಅಂತ. ಓಕೆ, ಇಲ್ಲಿ ನೋಡಿ, ಇದನ್ನ 6ನೇದು ಓದ್ಬೇಕಾದ್ರೆ ನೋಡಿ, ಒಂದೊಂದು ಕ್ವಶನ್ ಓದ್ಬೇಕಾದ್ರೆ ನಿಮ್ಗೆ ಒಂದೊಂದು ತಲೆಯಲ್ಲಿ ಹೊಳಿಯುತ್ತೆ. ನಾ ಎಲ್ಲಾ ತರ ಒಂದೊಂದು ಕ್ವಶನ್ ಒಂದೊಂದ್ ತರ ಸಾಲ್ವ್ ಮಾಡ್ತೀನಿ. ಯಾಕಂದ್ರೆ ಪ್ರತಿ ಒಂದು ಕ್ವಶನ್ ಒಂದೇ ತರ ಸಾಲ್ವ್ ಮಾಡಕ್ಕಾಗಲ್ಲ. ಈಗ ನೋಡಿ, ಸೋ ದ ಗ್ರೀಡಿ ಟ್ರೇಡರ್ಸ್. ಇಲ್ಲಿ ಗ್ರೀಡಿ ಅಂದ್ರೆ ತುಂಬಾ ಒಂದು ವ್ಯಾಪಾರಸ್ಥರು, ಒಂದು ಜಾಸ್ತಿ ಆಸೆ ಹೇಳ್ತಕ್ಕಂಥ ವ್ಯಾಪಾರಸ್ಥರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಫಿಕ್ಸ್ಡ್. ಇದರಿಂದ ಈ ವ್ಯಾಪಾರಸ್ಥರ ಬಗ್ಗೆ ಇರಬೇಕು. ಎಲ್ಲಿದೆ ವ್ಯಾಪಾರಸ್ಥರ ಬಗ್ಗೆ ಅಂತ ಹುಡ್ಕೊಂಡು ಹೋಗ್ತೀನಿ. ಹುಡ್ಕೊಂಡು ಹೋಗಿ ಇಲ್ಲೆಲ್ಲ ಓದಂಗಾಯ್ತು ನನಗೆ. ಎಲ್ಲಿ ಓದಂಗಾಯ್ತು ಸ್ನೇಹಿತರೆ? ಎಲ್ಲಿ ಓದಂಗಾಯ್ತು? ಇಲ್ಲಿ ಓದಂಗಾಯ್ತು. ಬಟ್ ಆನ್ ಅಕೌಂಟ್ ಆಫ್ ಹೋರ್ಡಿಂಗ್ ಅಂಡ್ ಆರ್ಟಿಫಿಷಿಯಲ್ ಸ್ಕ್ಯಾರ್ಸಿಟಿ ಕ್ರಿಯೇಟೆಡ್ ಬೈ ದ unscrupulous traders, the price rise has gone unabated. ಅಂದ್ರೆ ಈ ವ್ಯಾಪಾರಸ್ಥರು ಬೇಕು ಅಂತ ಸಾಮಾನು ಇಟ್ಕೊಂಡ್ಕೊಂಡು ಅವರು ಇಲ್ದೇ ಇರೋ ತರ ಪೋಸ್ಟ್ ಕೊಡ್ತಾರೆ. ಯಾಕೆ ಪೋಸ್ಟ್ ಕೊಡ್ತಾರೆ? ರೇಟ್ ಜಾಸ್ತಿ ಆಗ್ಲಿ ಅಂತ. ಮಾರಾಟ ಮಾಡಕ್ ಮಾರ್ಕೆಟಿಗೆ ಬಿಡಲ್ಲ, ಸ್ಟಾಕ್ ಮಾಡಿ ಇಟ್ಕೋತಾರೆ. ಆಗ ರೇಟ್ ಜಾಸ್ತಿ ಆಗುತ್ತೆ, ಆಗ ಸಡನ್ ಆಗಿ ಬಿಡ್ತಾರೆ ಒಂಚೂರದ, ಆಗ ಒಳ್ಳೆ ವ್ಯಾಪಾರ ಮಾಡ್ಬೋದು ಅಂತ. ಸೊ ಅದನ್ನ ಯಾರ್ನಂತೀವಿ? ಗ್ರೀಡಿ ಟ್ರೇಡರ್ಸ್ ಅಂತ ಕರಿತೀವಿ. ತುಂಬಾ ಆಸೆ ಹೊಂದಿರ್ತಕ್ಕಂಥ ಮೋಸಗಾರ ಟ್ರೇಡರ್ಸ್ ಗಳು ಅಂತೀವಿ. ನೋಡಿ, ಇಂದ ನನಗೆ ಕ್ಯೂ ಬರಬೇಕು ಅಂತ ಹೆಂಗ್ ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ಫಸ್ಟ್ ಆಪ್ಷನ್ ಜೊತೆ ಏನಾದ್ರು ಚೆಕ್ ಮಾಡಿ, ಲಾಸ್ಟ್ ಆಪ್ಷನ್ ಜೊತೆ ನಿಮ್ಗೆ ಅದು ಕ್ವಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ್ದು ಈಸಿ ಇರುತ್ತೆ ಹೆಂಗೆ. ಓದ್ತಾ ಇದ್ದಂಗೆ ನಿಮ್ಗೆ ಒಬ್ಬೊಬ್ರಿಗೆ ಏನಾಗುತ್ತೆ ಗೊತ್ತಾ, ಇದು ಒಳಿಯಲ್ಲ ಅಂತ ಇಟ್ಕೊ. ನೋಡಿ, ಲಾಸ್ಟ್ ಅಲ್ಲಿ ಕ್ಯೂ ಇರೋದು ಒಂದೇ ಆಪ್ಷನ್, ನೋಡಿದ್ರಾ? ಆಯ್ತಾ? ಇದು ಒಳಿಯಲ್ಲ, ನಾನೀಗ ಫಸ್ಟ್ ಆಪ್ಷನ್ ಜೊತೆ ಜಾಯ್ನ್ ಮಾಡ್ಬೇಕು. ನಾನು ಮೊದಲನೇ ಆಪ್ಷನ್ ಜೊತೆ ಯಾವಾಗಲೂ ನಾವು ಥಿಂಕಿಂಗ್ ಹೆಂಗ್ ಇಟ್ಕೊಳ್ಬೇಕಂದ್ರೆ ನೀವು ಓಪನ್ ಮೈಂಡೆಡ್ ಇರ್ಬೇಕು. ಅವಾಗ ಈ ತರದೆಲ್ಲ ಒಳಿಯುತ್ತೆ. ಇಲ್ಲ, ನಾನು ಫಸ್ಟ್ ಜೊತೆ ಫಸ್ಟ್ ಫಿಕ್ಸ್ ಮಾಡ್ಬೇಕು ಮೊದಲನೇದು ಅಂತ ಇಟ್ಕೊಂಡಾಗ ನೀವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಿ. ಈಗ ನಾನು ಇದನ್ನ ಬಿಟ್ಟಾಕ್ತೀನಿ. ಓಕೆ, ಇದನ್ನ ಬಿಟ್ಟಾಕ್ತೀನಿ. ಈಗ ನಾನು ಫಸ್ಟ್ ಜೊತೆ ಫಿಕ್ಸ್ ಮಾಡ್ಬೇಕು ಸರ್. ಫಸ್ಟ್ ಜೊತೆ ನೋಡಿ, ಪ್ರೈಸಸ್ ಆಫ್ ಎಸೆನ್ಷಿಯಲ್ ಕಮೋಡಿಟೀಸ್ ಹ್ಯಾವ್ ಸೋರ್ಡ್ ಅಪ್ ರೀಸೆಂಟ್ಲಿ. ಹೌದು, ಆ ಕಮೋಡಿಟಿ ರೇಟ್ ಜಾಸ್ತಿ ಆಯ್ತು. ಯಾವ್ದು ಬರುತ್ತೆ ಅಂತ ನೋಡ್ತೀನಿ. ಗೌರ್ಮೆಂಟ್ ಇಸ್ ಟ್ರೈಯಿಂಗ್ ಟು ಬೆಸ್ಟ್ ಚೆಕ್ ಇದೆ ಇಲ್ಲಿ. ಬಟ್ ಆನ್ ಅಕೌಂಟ್ ಇದಂತೂ ಕ್ಯೂ ಅಂತೂ ಬರಕ್ ಚಾನ್ಸ್ ಇಲ್ಲ ಅಂತ ಗೊತ್ತಾಗುತ್ತೆ. ದ ಪೀಪಲ್, ಎಸ್ಪೆಷಲಿ ಪೀಪಲ್ ಬೋತ್ ಲೈನ್, ಫೈಂಡ್ ಇಟ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಮೇಕ್ ಬೋತ್ ದ ಎಂಡ್ಸ್ ಮೀಟ್ ಅಂತಿದೆ. therefore ರೈಸಿಂಗ್ ದ ಪ್ರೈಸ್ ಜಾಬ್ ಅಂತಿದೆ. ಹ್ಯಾವ್ ಬಿಕಮ್ ಎ ನೈಟ್ ಮೇರ್ ಟು ಕಾಮನ್ ಪೀಪಲ್ ಅಂತಿದೆ. ನೋಡಿ, ಇಲ್ಲಿ ಯಾವಾಗ ಜಾಸ್ತಿ ಬೆಲೆ ಆಗುತ್ತಲ್ಲ, ಬೆಲೆ ಜಾಸ್ತಿ ಆಗುತ್ತಲ್ಲ, ಅದರಿಂದ ಈ ಪ್ರೈಸ್ ರೈಸಿಂಗ್ ಆಫ್ ಪ್ರೈಸ್ ಇಂದ ಏನಾಗುತ್ತೆ, ಆ ಕಾಮನ್ ಪೀಪಲ್ಗೆ ಅದೊಂದು ರೀತಿ ನೈಟ್ ಮೇರ್. ಪದಾರ್ಥಗಳ ಕೊಳ್ಳಕ್ಕೆ ಆಗಲ್ಲ, ಒಂದು ರೀತಿ ಅದು ಗಗನಗೇರಿದ ಬೆಲೆ ತರ ಆಗುತ್ತೆ. ಸೊ ಎಸ್ ಬರ್ಬೇಕು ಇಲ್ಲಿ. ಆರ್ ಚೆಕ್ ಮಾಡಿ ಬೇಕಾರೆ. ಕ್ಯೂ ಅಂತೂ ಬರಲ್ಲ, ಪಿ ಅಂತೂ ಬರಲ್ಲ. ಫಸ್ಟ್ ಆರ್ ಚೆಕ್ ಮಾಡಿ.
ಯಾಕಂದ್ರೆ ಇಲ್ಲಿ ಎಸ್ ಇದೆ, ಪಿ ಇದೆ, ಕ್ಯೂ ಇದೆ. ಸೊ ಪಿ ಬರಲ್ಲ ಅಂತಂದಾಗ ಎಸ್, ಕ್ಯೂ ಅಂತೂ ಬರಕ್ ಚಾನ್ಸೇ ಇಲ್ಲ ಅಂದಾಗ ಇರೋದೇ ಎಸ್. ಸೊ ಎಸ್ ಎರಡು ಆಪ್ಷನ್ ಅಲ್ಲಿ ಇದೆ. ಸೊ ಎಸ್ ಫಿಕ್ಸ್ ಆಯ್ತಾ? ಎಸ್ ಫಿಕ್ಸ್ ಆಯ್ತು. ಈ ತರ ಬೆಲೆ ಜಾಸ್ತಿ ಆದಾಗ ಗಗನಕ್ಕೇರಿದಾಗ ಬೆಲೆ ಆಗ ಏನಾಗುತ್ತೆ? ಆಗ ನೋಡಿ ಏನಾಗುತ್ತೆ ಅಂದ್ರೆ ದ ಪೀಪಲ್ ಎಸ್ಪೆಷಲಿ ಬಿಲೋ ಪಾವರ್ಟಿ ಲೈನ್ಗೆ ಅವ್ರಿಗೆ ಏನ್ ಬೇಕು ದಿನ ಚರಿಗಳು, ದಿನದ ಅವರ ಒಂದು ಸಾಮಗ್ರಿಗಳು ಅದನ್ನ ತಗೊಳಕ್ಕಾಗಲ್ಲ. ಡಿಫಿಕಲ್ಟ್ ಟು ಮೇಕ್ ಬೋತ್ ಎಂಡ್ಸ್ ಮೀಟ್ಸ್ ಅಂತ ಕರಿತೀವಿ. ಎಸ್ ಆದ್ಮೇಲೆ ಆರ್ ಬರ್ಲೇಬೇಕು. ಎಸ್ ಆರ್ ಇಲ್ಲೂ ಇದೆ, ಇಲ್ಲೂ ಇದೆ, ಇದೆರಡು ಆಪ್ಷನ್ ಗಾನ್ ಆಯ್ತು. ನಾನು ಹೇಳ್ತಾ ಇರೋದು ನೀವು ಫಸ್ಟ್ ಇಂದ ಸಾಲ್ವ್ ಮಾಡ್ತೀನಿ ಅಂದ್ರೆ ಹಿಂಗ್ ಬೇಕಾದ್ರೂ ಮಾಡ್ಬೋದು. ಡಿಪೆಂಡಿಂಗ್ ಅಪಾನ್ ದ ಕ್ವಶನ್ ಮೇಲೆ ತಗೊಳುತ್ತೆ. ಆಯ್ತು, ಅವಾಗ ಏನಾಯ್ತು? ಅವಾಗ ಗೋರ್ಮೆಂಟ್ ಬರುತ್ತೆ. ಗೋರ್ಮೆಂಟ್ ಯಾಕೆ ಹಿಂಗಾಯ್ತು ಅಂದ್ಬಿಟ್ಟು ಅದನ್ನ ಚೆಕ್ ಮಾಡೋಣ. ಜೊತೆಗೆ ಒಂದು ಫೇರ್ ಪ್ರೈಸ್ ಶಾಪ್ ಓಪನ್ ಮಾಡೋಣ. ಅಂದ್ರೆ ಪಿ ಡಿ ಎಸ್ ಸಿಸ್ಟಮ್, ಒಂದು ಏನೋ ಸೊಸೈಟಿಗಳನ್ನ ತೆಗಿಯೋಣ, ಅಲ್ಲಿಂದ ಒಂದು ನ್ಯಾಯ ಬೆಲೆ ಅಂಗಡಿಗಳನ್ನ ತೆಗಿಯೋಣ ಅಂತ ಹೇಳುತ್ತೆ ಅಲ್ವಾ ಸರ್? ಅದಾದ್ಮೇಲೆ ಚೆಕ್ ಮಾಡ್ಕೊಂಡು ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗೋದು ಯಾವ ಆಪ್ಷನ್ ಅಲ್ಲಿ, ಆಪ್ಷನ್ ಕ್ಯೂ ಅಲ್ಲಿ. ಸೊ ಏನಾಯ್ತು? ಎಸ್ ಆರ್ ಪಿ ಕ್ಯೂ ಬಂತ. ಸೊ ಈ ತರ ಬೇಕಾದ್ರೂ ಮಾಡಬಹುದು. ಅಥವಾ ಒಂದೊಂದು ಆಪ್ಷನ್ ಅಲ್ಲಿ ನೋಡಿ, ನಾನು ಫಸ್ಟ್ ಕಂಡು ಹಿಡಿದ್ವಿ ಹೆಂಗೆ ಆರ್ ಇಂದ ಕ್ಯೂ ಬರ್ಲೇಬೇಕು ಅಂತ. ಸೊ ಇದು ಇರದೇ ಒಂದೇ ಆಪ್ಷನ್, ಹೆಂಗ್ ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ಈ ತರ ಎಲ್ಲ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಇಟ್ ಡಿಪೆಂಡ್ಸ್ ನೀವ್ ಯಾವ ರೀತಿ ಮೈಂಡ್ ಇಟ್ಕೊಂಡಿರ್ತಾರೆ. ಎಕ್ಸಾಮ್ ಅಲ್ಲಿ ಓಪನ್ ಮೈಂಡ್ ಇರ್ಬೇಕು ನಿಮ್ಗೆ. ಹಿಂಗೆ ಸಾಲ್ವ್ ಮಾಡ್ಬೇಕು ಅಂತ ಇಟ್ಕೊಂಡ್ರೆ ಅವಾಗ ತಪ್ಪಾಗುತ್ತೆ. ನಾನು ಅದನ್ನೇ ಹೇಳೋದು, ನೀವು ಕ್ವಶನ್ ಮೇಲೆ ಡಿಪೆಂಡ್ ಆಗ್ಬೇಕು ಸ್ನೇಹಿತರೆ. ಯಾವಾಗ್ಲೂ ನೀವೆಲ್ಲ ಕಲ್ತ್ಕೋಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಯಾವ ಕ್ವಶನ್ ಹೆಂಗೆ ನಾವು ಶಾರ್ಟ್ ಕಟ್ ಅಲ್ಲಿ ಸಾಲ್ವ್ ಮಾಡೋದು ಅಂತ ತಿಳ್ಕೋಬೇಕು. ಎಕ್ಸಾಮ್ ಅಲ್ಲಿ ಆ ಕ್ವಶನ್ ತಕ್ಕಂತೆ ನೀವು ಮಾತಾಡಬೇಕು. ಈಗ ಇನ್ನೊಂದು ಪಿ ಕ್ಯೂ ಆರ್ ಎಸ್ ತಗೋತೀನಿ, ಆನ್ಸರ್ ಮಾಡಿ ನಾವು. ಇನ್ನೊಂದು ಪಿ ಕ್ಯೂ ಆರ್ ಎಸ್ ನೋಡಿ, ಓದಿ ಫಸ್ಟ್. ಎ ಫ್ಯೂ ಡೇಸ್ ಎಗೋ ಎ ಬಾಯ್ ಕಾಲ್ಡ್ ರವಿ ವಾಸ್ ಪ್ಲೇಯಿಂಗ್ ವಿತ್ ಹಿಸ್ ಲಿಟಲ್ ಸಿಸ್ಟರ್ ಆನ್ ದ ಬ್ಯಾಂಕ್ಸ್ ಆಫ್ ದ ರಿವರ್ ಜಮುನಾ. ಓಕೆ, ಜಮುನಾ, ಒಂದು ಚಿಕ್ಕ ಹುಡುಗ ಜಮುನಾ ಅನ್ನೋ ತನ್ನ ತಂಗಿ ಜೊತೆ ಅವನು ರಿವರ್ ಹತ್ರ ಆಟ ಆಡ್ತಿರ್ತಾನೆ. ಅಟ್ ದ ಮೊಮೆಂಟ್ ಟೂ ಲ್ಯಾಡ್ಸ್ ಅಂತಂದ್ರೆ ಯಂಗ್ಸ್ಟರ್ ಅಂತ. ಓಕೆ, ಹದಿಹರೆಯದ ಹುಡುಗರು ಅಂತ ಅನ್ಕೊಳ್ಳಿ. were running from school towards the river side, ran quickly to the place. Few elders nearly river side were also afraid to jump into the river and try to save the child. The boy was throwing stone at something in the water when he tumbled in. ಅಂದ್ರೆ ಮುಳುಗೋದು ಅಂತ ಸಡನ್ ಆಗಿ. Okay, he carried for help. He cried for help, and little girl who was frightened ran away screaming towards home. One of them could swim well, and he jumped into the river and saved the throwing child. Again 1 and 6 is fixed. ಕತೆ ಇದು. ಮಕ್ಳು ಆಟ ಆಡ್ತಿರ್ತಾರೆ, ಸಡನ್ ಆಗಿ ಕಾಲ್ಜಾರ್ ಒಬ್ಬ ಬೀಳ್ತಾನೆ, ಅವ್ನ ತಂಗಿ ಕಿರ್ಚ್ಕೊಂಡು ಓಡಾಡ್ತಾಳೆ, ಆಗ ಯಾರೋ ಬಂದು ಸೇವ್ ಮಾಡ್ತಾರೆ. ಕತೆ ಇದು. ಆ ಕತೆನ ಹೆಂಗ್ ಸಾಲ್ವ್ ಮಾಡ್ತೀರಾ ನೋಡಿ. ಇಲ್ಲಿ ಆಟ ಆಡ್ತಾ ಇದ್ದಾರೆ ಸರ್. ಆಟ ಆಡ್ಬೇಕಾದ್ರೆ ಏನಾಗ್ಬೇಕು? ಫಸ್ಟ್ ಬೀಳ್ಬೇಕು ಅವ್ನು ಅಲ್ವಾ? ಸಡನ್ ಆಗಿ ಬೀಳ್ಬೇಕು. ಅದೆಲ್ಲಿದೆ ನೋಡಿ, ಎಲ್ಲಿದೆ? ಇಲ್ಲಿದೆ. ದ ಬಾಯ್ ವಾಸ್ ಥ್ರೋಯಿಂಗ್ ಸ್ಟೋನ್ಸ್, ಅವ್ನು ಕಲಿಸಿತಾ ಇರ್ತಾನೆ. ಸಮಥಿಂಗ್ ಇನ್ ದ ವಾಟರ್ ವೆನ್ ಹಿ ಟಂಬಲ್ಡ್ ಇನ್, ಅಂದ್ರೆ ಸಡನ್ ಆಗಿ ಅವ್ನು ಟಂಬಲ್ಡ್ ಅಂದ್ರೆ ಸಡನ್ ಆಗಿ ಜಂಪ್ ಆಗ, ಸಡನ್ ಆಗಿ ಬೀಳೋದು ಅಂತ ಅರ್ಥ. ಓಕೆ, ಸೊ ಇಲ್ಲೇನಾಗಾಯ್ತು? ಒಂದಾದ್ಮೇಲೆ ಆರ್ ಬರ್ಲೇಬೇಕು. ಆರ್ ಎಲ್ಲಿದೆ ಸರ್? ಇಲ್ಲಿ ನೋಡಿ, ಇದು ಒಂದೇ ಆಪ್ಷನ್ ಇರಬೇಕು. ಮುಚ್ಕೊಂಡು ಟಿಕ್ ಹಾಕ್ಬೋದಾ? ಸಾಲ್ವ್ ಮಾಡೋದ್ ಬೇಕಾಗಿಲ್ಲ. ಇದೇ ತರ ಇದು ಮೊನ್ನೆ ಎಕ್ಸಾಮ್ ಗಳಲ್ಲಿ, ಗ್ರೂಪ್ ಸಿ ಪಿಡಿಒಗಳಲ್ಲಿ ತುಂಬಾ ಜನ ಇದನ್ನೆಲ್ಲ ಬಿಟ್ಬಿಟ್ಟು ಬಂದಿದ್ದೀರಾ. ಓಕೆ, ಸೊ ನೋಡ್ರ ಗೊತ್ತೇ ಆಗೋಯ್ತು ನನಗಿಲ್ಲಿ. ಸೊ ಬೇಕಾಗಿಲ್ಲ, ಇನ್ನೊಂದ್ಸಲ ಚೆಕ್ ಮಾಡಿ ಬೇಕಾರೆ. ಫಸ್ಟ್ ಅಲ್ಲಿ ಬಿದ್ದಾಗ ಏನಾಯ್ತು? ಅವನು ಅಳ್ತಾ ಇದ್ದಾನೆ ಹೆಲ್ಪ್ಗೋಸ್ಕರ. ಆ ಗರ್ಲ್ ಅವ್ನ ತಂಗಿ ಓಡೋಗ್ತಾಳೆ ಎದ್ರಕೊಂಡು, ಅಳ್ಕೊಂಡು ಮನೆಗೆ ಬಿದೋಗಿದಂತಮ್ಮ ಅಣ್ಣ ಅಂತ ಹೇಳಿ. ಸೊ ಯಾರಾದ್ಮೇಲೆ ಎಸ್ ಬರ್ಲೇಬೇಕು. ಅದಾದ್ಮೇಲೆ ಏನಾಗುತ್ತೆ ಇಲ್ಲಿ ನೋಡಿ, ಫ್ಯೂ ಎಲ್ಡರ್ಸ್ ನಿಯರ್ ದ ರಿವರ್ ಆಲ್ಸೋ ಅಫ್ರೈಡ್ ಟು ಜಂಪ್. ವಯಸ್ಸಾದವ್ರು ಇರ್ತಾರೆ, ಅವ್ರ ವಯಸ್ಸಾಗಿರೋದ್ರಿಂದ ಅವ್ರಿಗೂ ಆ ಒಂದು ರಿವರ್ ಒಳಗೆ ಜಂಪ್ ಮಾಡಕ್ ಆಗಲ್ಲ. ಹಾಗಾಗಿ ಅವರು ಸೇವ್ ಮಾಡಕ್ ಆಗಲ್ಲ ಚೈಲ್ಡ್ ನ. ಅವಾಗ ಅಟ್ ದ ಸೇಮ್ ಟೈಮ್, ಅಟ್ ದ ಮೊಮೆಂಟ್ ಟೂ ಲಾರ್ಡ್ಸ್ ಅಂದ್ರೆ ಹುಡುಗರು ಬರ್ತಾರೆ. ಅಲ್ಲಿ ಸ್ಕೂಲಿಂದ ಬರ್ಕೋತಾ ಇರ್ತಾರೆ. ಅವರಲ್ಲಿ ಒಬ್ಬ ಹಿಂಗೆ ಕ್ವಿಕ್ ಆಗಿ ಅವ್ನಿಗೆ ಈಜ್ ಬರುತ್ತೆ, ಅವನು ಎಗರ್ತಾನೆ. ಒನ್ ಆಫ್ ದೆಮ್ ಕುಡ್ ಸ್ವಿಮ್ ವೆಲ್ ಅಂಡ್ ಜಂಪ್ ಇನ್ ದ ರಿವರ್. ಅಂದ್ರೆ ಆರ್ ಇಂದ ಯಾರು ಬೇಕು? ಪಿ ಬರ್ಬೇಕು. ಆಪ್ಷನ್ ರೈಟ್ ಆನ್ಸರ್. ಯಾಕೆ ಇಷ್ಟೊಂದು ಕ್ವಶನ್ಸ್ ಸಾಲ್ವ್ ಮಾಡ್ತಾ ಇದೀವಿ? 4 ಕ್ವಶನ್ಸ್ ಕೇಳ್ತಾ ಇದ್ದಾನೆ ಸ್ನೇಹಿತರೆ. ಪಿಡಿಒಗಳಲ್ಲಿ, ಗ್ರೂಪ್ ಸಿ, ಕೆಪಿಎಸ್ ಅಲ್ಲಿ ಕೇಳ್ತಾ ಇದ್ದಾನೆ. ಅದಕ್ಕೆ ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ ಸರ್. ಚೂಸ್ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಫಾರ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ರೆಸ್ಪೆಕ್ಟಿವ್ ಆರ್ಡರ್. ಆಂಟೋನಿಮ್ಸ್ ಅಂದ್ರೆ ವಿರುದ್ಧ ಪದ. ಕೇಪಬಲ್ ವಿರುದ್ಧ ಏನು ಸರ್? ಇನ್ಕೇಪಬಲ್ ಅಂತ ಕರಿತೀವಿ, ಇನ್ಕೇಪಬಲ್. ಪಾಪ್ಯುಲರ್ ವಿರುದ್ಧ ಏನೋ ಅನ್ಪಾಪ್ಯುಲರ್ ಅಂತ ಕರಿತೀವಿ. ಅಥವಾ ಪ್ರಿಫಿಕ್ಸ್ ಅಂದ್ರೆ ಗೊತ್ತಲ್ಲ, ಇದಕ್ಕಿಂತ ಮುಂಚೆ ಸೇರಿಸಬೇಕಾಗಿದೆ. ಪಾಸಿಬಲ್, ಇಂಪಾಸಿಬಲ್ ಅಂತ ಕರಿತೀವಿ. ಹ್ಯಾಪಿ, ಅನ್ಹ್ಯಾಪಿ ಅಂತ ಕರಿತೀವಿ. ಎಲ್ಲಿದೆ ಅದು? ಇನ್, UN, IM, UN. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತಲ್ಲ? ಎಸ್ ಸರ್, ಈಸಿ ಇತ್ತು. ನೆಕ್ಸ್ಟ್ ಬನ್ನಿ. ಇದು ಪ್ಲೂರಲ್ ಫಾರ್ಮ್ ಸರ್. ಪ್ಲೂರಲ್ ಟು ಸಿಂಗ್ಯುಲರ್ ಫಾರ್ಮ್ ಫ್ರಮ್ ಕರೆಕ್ಟ್ ಪ್ಲೂರಲ್ ಫಾರ್ಮ್ ಫ್ರಮ್ ಸಿಂಗ್ಯುಲರ್. ಸಿಂಗಲ್ ಅಂದ ಪ್ಲೂರಲ್ ಕನ್ವರ್ಟ್. ಈ ತರದ್ ಕೊಡ್ತಾನೆ ಎಕ್ಸಾಮ್ ಅಲ್ಲಿ 3 ಕೊಡ್ತಾನೆ.
ಒಂದು ಸಿಂಗುಲರ್ ಪ್ಲೂರಲ್ ಒಂದೇ ಎಕ್ಸಾಮ್ ಅಲ್ಲಿ ಮೂರ್ ಕೇಳ್ತಾನೆ ಸ್ನೇಹಿತರೆ. ಅಬ್ಸ್ಟ್ರಾಕ್ಟ್ ನೌನ್ ಮಾಡೋದು, ಫೆಮಿನೈನ್ ಜೆಂಡರ್, ಮಸ್ಕ್ಯುಲರ್ ಜೆಂಡರ್, ಓಕೆ, ಇವೆಲ್ಲ ನಾವು ಸಾಲ್ವ್ ಮಾಡಿದೀವಿ. ಈಗ ಗ್ರೂಪ್ ಎಲಿ ಎಲ್ಲ ಯಾವ್ದು ಸರಿ ಇರುತ್ತೆ ಆ ಗ್ರೂಪ್ ಸರಿ ಅಂತ ಆಪ್ಷನ್ ಅಲ್ಲಿ ಟಿಕ್ ಹಾಕ್ಬೇಕು. ಇಲ್ಲಿ ಸ್ಟೋರಿಗೆ ಪ್ಲೂರಲ್ ಸ್ಟೋರೀಸ್ ಬರಬೇಕು, STORIES ಬರಬೇಕು. ದಿಸ್ ಇಸ್ ರಾಂಗ್. ಸೊ ಒಂದ್ ರಾಂಗ್ ಆದ್ರೆ ಎಲ್ಲ ರಾಂಗ್ ಅಂತಾನೆ, ಇನ್ಯಾವ್ದು ಚೆಕ್ ಮಾಡದೇ ಬೇಕಾಗಿಲ್ಲ ನಿಮ್ಗೆ. ಬಟ್ ಇನ್ ಬೇರೆ ಎಲ್ಲ ಇದ್ರಲ್ಲಿ ಕರೆಕ್ಟ್ ಇದೆ. ಫುಡ್, ಫೀಟ್, ಟೂತ್, ಟೀತ್, ಹಲ್ಲುಗಳು, ಗೂಸ್, ಗೀಸ್, ಇವೆಲ್ಲ ಕರೆಕ್ಟ್ ಇದೆ, ಇವೆಲ್ಲ ಕರೆಕ್ಟ್ ಇದೆ. ಬಟ್ ಒಂದು ತಪ್ಪಾಗಿರೋದ್ರಿಂದ ದಿಸ್ ಆಪ್ಷನ್ ಇಸ್ ರಾಂಗ್. ನೆಕ್ಸ್ಟ್ ಬಿ ಬರ್ತೀನಿ. ನೈಫ್, ನೈಫ್ಸ್ ಕರೆಕ್ಟ್ ಇದೆ. ಕಾಫ್, ಕಾಫ್ಸ್ ಕರೆಕ್ಟ್ ಇದೆ. ಓಕೆ, ಕರುಗಳು ಅಂತ. ಪೊಟ್ಯಾಟೋಸ್ ಕರೆಕ್ಟ್ ಇದೆ, ಬಟ್ ಸ್ಪೆಲ್ಲಿಂಗ್ ತಪ್ಪು. ಅಗೇನ್ TOES ಬರಬೇಕು, ಇದು ತಪ್ಪು. ಫಂಗಸ್, ಫಂಗೈ ಸರಿ ಇದೆ, ಬಟ್ ಇಲ್ಲಿ ಒಂದ್ ತಪ್ಪಾಯ್ತಾ, ಹೇಗೇನ್ ಇದು ತಪ್ಪಾಯ್ತು. ಸೊ ಉಳಿದಿರೋದ CD, ಇಲ್ಲಿ ಎರಡು CD ರೈಟ್ ಆನ್ಸರ್ ಹಾಕ್ಬೇಕು, ಕಡಿಮಿಸ್ಕೊಂಡು ಹೋಗ್ತಾ ಇರ್ಬೋದು. ಬಟ್ ಒಂದ್ಸಲ ಚೆಕ್ ಮಾಡಿ, ಒಂದೊಂದ್ಸಲ ನನ್ ಆಫ್ ದ ಎಬೋ ಅಂತ ಇರುತ್ತೆ, ಆಲ್ ಆಫ್ ದ ಎಬೋ ಅಂತ ಇರುತ್ತೆ. ವಿಚಸ್ ಕರೆಕ್ಟ್ ಇದೆ. ಮಾಟಗಾರ, ಮಾಟಗಾರತಿಯರು ಅಂತ. ಮಾಟಗಾತಿ, ಮಾಟಗಾರತಿಯರು. ಡೈಸ್ ಇದೆ. ಆಕ್ಸನ್, ಅಲ್ಯೂಮಿನಸ್, ಅಲ್ಯೂಮಿನಿ ಅಂತ ಕರಿತೀವಿ. ಎಸ್ ಕರೆಕ್ಟ್ ಇದೆ. ಕ್ರೈಟೀರಿಯನ್, ಕ್ರೈಟೀರಿಯಾ. ಹೀರೋ, ಹೀರೋಸ್. ಲೈಫ್, ಲೈಫ್ಸ್. ಪರ್ಸನ್ಸ್, ಎಸ್ ಕರೆಕ್ಟ್ ಇದೆ. ಆಕ್ಚುಲಿ ಪೀಪಲ್ ಆಗುತ್ತೆ ಅದು, ಬಟ್ ಇಲ್ಲಿ ಇವೆರಡಲ್ಲಿ ತಪ್ಪಿರೋದ್ರಿಂದ ಇಲ್ಲಿ ಕೊಟ್ಟಿರೋದು C and D ಇಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ಇಲ್ಲಿ ಅಗೇನ್ ಒಂದು ಸ್ಮಾಲ್ ಪ್ಯಾಸೇಜ್ ತರ ಕೊಟ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿರ್ತಾನೆ. ಇದು ಕೂಡ ಮಿಸ್ ಮಾಡಂಗಿಲ್ಲ ಸ್ನೇಹಿತರೆ, ಯಾಕಂದ್ರೆ ಚಿಕ್ಕದಾಗಿರುತ್ತೆ, ಸ್ವಲ್ಪ ಡೀಟೇಲ್ ಆಗಿ ಓದ್ಬೇಕು. ನೋಡಿ 3, 79, 80, 81 ಅಂತ ಕ್ವಶನ್ಸ್ ಕೊಟ್ಟಿರ್ತಾರೆ. ಓಕೆ, ಈಗ ಮೂರು ಕ್ವಶನ್ಸ್, ಇಲ್ಲಿ 2 ಕ್ವಶನ್ ತಗೊಂಡಿದ್ದೀನಿ, ನೋ ಪ್ರಾಬ್ಲಮ್. ಫಸ್ಟ್ ಇದನ್ನ ಓದಿ. ದ ಕ್ರಿಕೆಟ್ ಕ್ಯಾನ್ ಬಿ ಡಿಮ್ಯಾಂಡಿಂಗ್ ಮೆಂಟಲಿ ಅಂಡ್ ಫಿಸಿಕಲಿ. ದ ಮಾಡರ್ನ್ ಡೇ ಕ್ರಿಕೆಟರ್ಸ್ ಹ್ಯಾವ್ ಟು ಗೆಟ್ ಆನ್ ಟು ದ ಫೀಲ್ಡ್ ರೆಡಿ ಫಾರ್ ಎ dash. The captain have to be dash in the devising strategies to win the game. So it is no longer the dash game as it is known earlier. Okay, easy ಇದೆ. ಏನಿದೆ ಇಲ್ಲಿ? Select the options correct below. 79ಕ್ಕೆ. The cricket can be demanding mentally and physically. Okay sir. The modern day cricketers have to get on to the field ready for a dash. Ready for ಏನಾಗ್ಬೇಕು? ಗ್ರೌಂಡ್ ಅಲ್ಲಿ ಹಿಡಿದು ಏನ್ ಮಾಡ್ಬೇಕು ಅವರು? ಫೆನ್ಸಿಂಗ್ ಮಾಡ್ತಾರಾ? ಇಲ್ಲ. ಕಂಟೆಸ್ಟ್ ಮಾಡ್ತಾರೆ? ಎಸ್, ಕಂಟೆಸ್ಟ್ ಮಾಡ್ತಾರೆ. ಡ್ಯೂಯಲ್, ಪುಷ್, ಇವೆಲ್ಲ ನೋಡಿ ಪದಗಳು ಇದಕ್ಕೆ ಮ್ಯಾಚ್ ಆಗುವಂತ ಪದ ಬರಬೇಕು. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಇಲ್ಲಿ 79ಕ್ಕೆ. ನೆಕ್ಸ್ಟ್ 80ಕ್ಕೆ ನೋಡೋಣ ಬನ್ನಿ. ದ ಕ್ಯಾಪ್ಟನ್ಸ್ ಹ್ಯಾವ್ ಟು ಬಿ ಡ್ಯಾಶ್ ಇನ್ ದ ಡಿವೈಸಿಂಗ್ ಸ್ಟ್ರಾಟಜೀಸ್ ಟು ವಿನ್ ದ ಗೇಮ್. ಏನ್ ಮಾಡ್ಬೇಕು ಅವರು? ಯಾವ ಸ್ಟ್ರಾಟಜೀಸ್ ಮಾಡ್ಬೇಕು? ಕ್ಲೋಸ್ ಸ್ಟ್ರಾಟಜೀಸಾ, ಆಸ್ಟಿಟ್ಯೂಟ, ಇನ್ಕಾಂಗ್ರೆಸ್ ನೆಗೆಟಿವ್ ವರ್ಡ್ ಅಗೇನ್, ಲಿಸ್ಟ್ಲೆಸ್. ಆಸ್ಟಿಟ್ಯೂಟ್ ಇಸ್ ದ ರೈಟ್. ಆಸ್ಟಿಟ್ಯೂಟ್ ಅಂದ್ರೆ ಚಾಣಾಕ್ಷ. ಓಕೆ, ಚಾಣಾಕ್ಷತನದಿಂದ ಆಡಬೇಕು ಅಂತ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್ ಬನ್ನಿ. ಸೊ ಇಟ್ ಈಸ್ ನೋ ಲಾಂಗರ್ ದ ಡ್ಯಾಶ್ ಗೇಮ್ ಆಸ್ ಇಟ್ ಈಸ್ ನೋನ್ ಅರ್ಲಿಯರ್. ಮೊದಲು ಅದನ್ನ ನೋ ಲಾಂಗರ್, ಇಟ್ ಈಸ್ ನೋ ಲಾಂಗರ್ ಅಂದ್ರೆ ಕ್ರಿಕೆಟ್ ಆಗ್ಲಿ ಯಾವ್ದಾರಾಗ್ಲಿ ಕುತಂತ್ರಗಳನ್ನ ಮಾಡ್ಲೇಬೇಕು ಇವಾಗ. ಮೊದ್ಲು ತರ ಸೀದಾ ಸಾದಾ ಅಲ್ಲ, ಅಂದ್ರೆ ಮೊದ್ಲು ತರ ಸೀದಾ ಸಾದಾ ಅಲ್ಲ. ಇಟ್ ಈಸ್ ನಾಟ್ ನೋ ಲಾಂಗರ್ ದ ಮೊದ್ಲು ತರ ಜೆಂಟಲ್ಸ್ ಮ್ಯಾನ್ ಗೇಮ್ ಅಲ್ಲ ಇವಾಗ. ಯಾವುದೇ ಗೇಮ್ ಆದ್ರೂ ಕುತಂತ್ರಗಳು ಮಾಡ್ಲೇಬೇಕು. ಕುತಂತ್ರ ಅಂದ್ರೆ ಅವ್ರನ್ನ ಹೆಂಗೆ ನಾವು ಸ್ಟ್ರಾಟಜೀಸ್ ಮಾಡಬೇಕು, ಹೆಂಗೆ ನಾವು ಚಾಣಾಕ್ಷತನ ಮಾಡಬೇಕು ಅಂತ. ಈಸಿ ಗೇಮಾ, ರಫ್ ಗೇಮಾ, ಫ್ರಜೈಲ ಅಲ್ಲ. ಇಟ್ ಇಸ್ ನಾಟ್ ಜೆಂಟಲ್ಸ್ ಮ್ಯಾನ್ ಗೇಮ್, ಮೊದ್ಲು ತರ ಅಲ್ಲ ಅಂತ. ಓಕೆ, ನೋಡಿ ಒಂದಷ್ಟು ಡಿಸ್ಕಸ್ ಮಾಡಿದೀನಿ ಸ್ನೇಹಿತರೆ. ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಅಂತ Instagram ಫಾಲೋ ಮಾಡಲಿ ಕೂಡ ನಾವು ಶೇರ್ ಮಾಡ್ತೀವಿ. ಎಸ್, ಮ್ಯಾರಥಾನ್ ವಿಡಿಯೋ ಇಂಗ್ಲಿಷ್ ಕೂಡ ಮಾಡೋಣ. ಕಮೆಂಟ್ ಮಾಡಿ. ಒಂದಷ್ಟು ಪ್ರಮುಖವಾದ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥ KPSC ಫಾರ್ಮ್ಯಾಟಿನ ಎಲ್ಲ ಒಂದಷ್ಟು ಕ್ವಶನ್ಸ್ ಗಳ ಒಂದಷ್ಟು ಮ್ಯಾರಥಾನ್ ವಿಡಿಯೋ ಎಕ್ಸಾಮ್ಸ್ ಹೆಲ್ಪ್ ಆಗುತ್ತೆ, ಮಾಡೋಣ. ಅಂಡ್ ಎಲ್ಲ ನಾವು ಪ್ಲೇ ಲಿಸ್ಟ್ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೇ ಲಿಸ್ಟ್ ಲಿಂಕ್ ಆಗಿರ್ಬೋದು, ವಿಡಿಯೋಸ್ ಲಿಂಕ್ ಆಗಿರ್ಬೋದು, ಚೆಕ್ಔಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.